ಹಾಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಈ 2ನೇ ತಿಂಗಳಿನ ಮೊದಲನೆಯ ವಾರದಲ್ಲಿ ನಿಮ್ಮೆಲ್ಲರನ್ನು ಯೇಸುವಿನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಮಾಡುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವಾಗಿದ್ದೀರಾ? ದೇವರ ನಮಗೆ ಸ್ತೋತ್ರವಾಗಲಿ. ಸೊ ಹೋದಂತ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಮೊದಲನೇ ಸ್ಥಾನವನ್ನು ದೇವರಿಗೆ ನಾವು ಯಾವ ರೀತಿ ನಾವು ಮೊದಲನೇ ಸ್ಥಾನವನ್ನು ದೇವರಿಗೆ ಕೊಡಬೇಕು ಮತ್ತು ಅದರಿಂದ ಆಗುವ ಪ್ರಯೋಜನಗಳು ಏನು ಮತ್ತು ಯಾಕೆ ನಾವು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕೆಂಬುದಾಗಿ ನಾವು ನೋಡಿಕೊಂಡಿದ್ದೇವೆ. ಈ ತಿಂಗಳಿನಿಂದ ಈ ಒಂದು ಫೆಬ್ರವರಿ ಮಂತಿನಲ್ಲಿ ಒಂದು ಹೊಸ ಸೀರೀಸ್ ಅನ್ನು ನಾವು ಕಲಿಯಲಿಕ್ಕಿದ್ದೇವೆ. ಹೊಸ ಅಂಶವನ್ನು ನಾವು ದೇವರಲ್ಲಿ ಕಲಿಯಲಿಕ್ಕಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ನೋಡಿರ್ಬೋದು, ಟೈಟಲ್ ಅಲ್ಲಿ ನೋಡಿರ್ಬೋದು ಏನಂತಂದ್ರೆ, ಇಂಗ್ಲಿಷ್ ನಲ್ಲಿ ಅದು ಈ ರೀತಿಯಾಗಿ ಹೇಳ್ತದೆ ಅಂದ್ರೆ, ಕ್ಯಾಚ್ ದಟ್ ಲಿಟಲ್ ಫಾಕ್ಸಸ್ ವಿಚ್ ಸ್ಟಾಪಿಂಗ್ ದ ಸ್ಪಿರಿಚುವಲ್ ಗ್ರೋತ್. ಕನ್ನಡದಲ್ಲಿ ಹೇಳ್ತದೆ, ಆ ಸಣ್ಣ ನರಿ ಮರಿಗಳನ್ನು ಹಿಡಿಯಿರಿ, ನಮ್ಮ ಆತ್ಮೀಕ ಬೆಳವಣಿಗಾಗಿ ಅವು ಅಡೆತಡೆಗಳು ಮಾಡುವಂತದ್ದಾಗಿದೆ. ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಅದು ಸೀಕ್ವೆನ್ಸ್ ಆಗಿ ಬರುವುದಿಲ್ಲ. ಆದ್ರೆ ಇಂಗ್ಲಿಷ್ ನಲ್ಲಿ ಅದು ಬರ್ತದೆ ಏನಂದ್ರೆ, ಕ್ಯಾಚ್ ದಟ್ ಲಿಟಲ್ ಫಾಕ್ಸಸ್ ವಿಚ್ ಇಸ್ ಸ್ಟಾಪಿಂಗ್ ಅವರ್ ಸ್ಪಿರಿಚುವಲ್ ಗ್ರೋತ್. ನಮ್ಮಲ್ಲಿ ದೇವರ ಆಶೀರ್ವಾದವನ್ನು ಅಥವಾ ನಮ್ಮಲ್ಲಿ ದೇವರ ಫಲಗಳನ್ನು ಉಂಟು ಮಾಡದೇ ಇರುವ ಹಾಗೆ ಅಥವಾ ತಡೆಯುವ ಆ ನರಿಮರಿಗಳನ್ನು ಹಿಡಿಯಿರಿ ಎಂಬುದಾಗಿ ನಾವು ನೋಡುವವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರ ಜೀವಿತದಲ್ಲಿ ನರಿಮರಿಗಳಿದ್ದಾವೆ. ಹಲ್ಲೆಲೂಯಾ. ನನ್ನ ಜೀವಿತದ ಅನೇಕ ನರಿಮರಿಗಳಿದ್ದಾವೆ, ಅವುಗಳನ್ನು ಹಿಡಿಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ದಿವಸ ದೇವರ ಒಟ್ಟಿಗೆ ಮಾತನಾಡುವವರಾಗಿದ್ದಾರೆ. ನಂಬುತ್ತೇನೆ ಇವತ್ತು ದಿವಸ ಪವಿತ್ರಾತ್ಮನು ನಮ್ಮ ಮನೋನೇತ್ರಗಳನ್ನು ಆತನು ತೆರೆಯುವನಾಗಿದ್ದಾರೆ. ನೋಡ್ರಿ, ಯಾರಿಗೂ ಕೂಡ ನಾವು ಬಡತನದಲ್ಲಿ ಇರಬೇಕೆಂಬುದಾಗಿ ಆಸೆ ಇರುವುದಿಲ್ಲ. ಯಾರಿಗೂ ಕೂಡ ನಾವು ಅನಾರೋಗ್ಯದಲ್ಲಿ ಇರಬೇಕೆಂಬುದಾಗಿ ಆಸೆ ಪಡುವುದಿಲ್ಲ. ಯಾರಿಗೂ ಕೂಡ ನಾನು ಸಾಲದಲ್ಲಿ ಜೀವಿಸಬೇಕು, ನಾನು ದರಿದ್ರನಾಗಬೇಕು ಎಂಬುದಾಗಿ ಯಾರಿಗೂ ಕೂಡ ಆಸೆ ಇರುವುದಿಲ್ಲ. ಎಲ್ರಿಗೂ ನಾವು ಬೆಳಿಬೇಕೆಂಬ ಆಸೆ ಇರ್ತದೆ. ಎಲ್ರಿಗೂ ನಾವು ಗ್ರೋ ಆಗ್ಬೇಕೆಂಬುದಾಗಿ ಆಸೆ ಇರ್ತದೆ. ಎಲ್ರಿಗೂ ಸ್ಕೂಲಿನಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಬೇಕೆಂಬ ಆಸೆ ಇರ್ತದೆ. ನಮ್ಮ ಜಾಬ್ಗಳಲ್ಲಿ ನಾವು ಪ್ರಮೋಷನ್ ಅನ್ನು ಹೊಂದಿಕೊಳ್ಬೇಕೆಂಬುದಾಗಿ ಆಸೆ ಇರ್ತದೆ. ಯಾರಿಗೂ ಕೂಡ ಮದುವೆ ಆಗಿ ನಾನು ಡಿವೋರ್ಸ್ ಆಗ್ಬೇಕೆಂಬುದಾಗಿ ಮದುವೆ ಆಗಂಗಿಲ್ಲ. ಮದುವೆ ಆಗಿ ನಾವು ಯಾವಾಗಲೂ ಜಗಳ ಆಡ್ತಾನೆ ಇರ್ಬೇಕೆಂಬುದಾಗಿ ಮದುವೆ ಆಗಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ರಿಗೂ ಬೆಳಿಬೇಕೆಂಬ ಆಸೆ ಇರ್ತದೆ. ಎಲ್ರಿಗೂ ಗ್ರೋ ಆಗಬೇಕೆಂಬ ಆಸೆ ಇರ್ತದೆ. ಎಲ್ರಿಗೂ ನಾನು ಒಂದು ಸ್ಟೇಟಸ್ ಅಲ್ಲಿ ಒಂದು ಒಂದು ಫಲಕಾರಿಯಾಗಿ ಇರ್ಬೇಕೆಂಬುದಾಗಿ ನಮಗೆ ಆಸೆ ಇರ್ತದೆ. ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಆಸೆ ಇರ್ತದೆ. ಎಲ್ರಿಗೂ ಆಸೆ ಇರ್ತದೆ. ಹಲ್ಲೆಲೂಯಾ. ಆದ್ರೆ ನಾವು ನೋಡೋಣ, ಈ ಆಸೆಗಳು ಯಾಕೆ ನಮ್ಮಲ್ಲಿ ನೆರವೇರುವುದಿಲ್ಲ, ಯಾಕೆ ನಮ್ಮಲ್ಲಿ ಬೆಳವಣಿಗೆ ಆಗುವುದಿಲ್ಲ ಎಂಬುದಾಗಿ ಅನೇಕ ಸಲ ನಾವು ಯೋಚನೆ ಮಾಡುತ್ತೇವೆ. ನಮ್ಮ ಬೆಳವಣಿಗೆಗೆ ದೇವರೇ ಅಡೆತಡೆ ಆಗ್ತಾ ಇದ್ದಾನೆ ಎಂಬುದಾಗಿ ಕೆಲವು ಸಮಯದಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ. ನಾನು ಸರಿಯಾಗಿಲ್ಲೇನೋ, ಅದಕ್ಕಾಗಿ ನಾನು ಬೆಳೀತಾ ಇಲ್ಲ. ಕೆಲವು ಸಮಯದಲ್ಲಿ ನಾವು ಆಲೋಚನೆ ಮಾಡ್ತೇವೆ, ನನ್ನ ಪಾಪಗಳೇ ನನಗೆ ಬೆಳೆಯುವುದಕ್ಕಾಗಿ ಅವು ಅಡೆತಡೆ ಆಗ್ತಾ ಇದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಮ್ಮ ತಪ್ಪಾದ ಆಲೋಚನೆಗಳಿಂದ ನಮ್ಮ ಬೆಳವಣಿಗೆ ಅದು ಕುಂದಿಸಲ್ಪಡುವಂತದಾಗಿದೆ. ನಮ್ಮ ಬೆಳವಣಿಗೆ ಅದು ನಿಂತು ಹೋಗುವಂತದಾಗಿದೆ. ಹಲ್ಲೆಲೂಯಾ. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ರಿಂದ 8ನೇ ವಾಕ್ಯಗಳನ್ನು. ಈ 2 ವಾಕ್ಯದ ಮೇಲೆ ಈ ತಿಂಗಳು ನಾವು ಕಲಿಯೋರಾಗಿದ್ದೇವೆ. ಈ 2 ವಾಕ್ಯದ ಆಧಾರಗಳು ಆಗಿರ್ತವೆ. ನಾವು ಮುಂದೆ ಏನೆಲ್ಲ ಕಲಿಯೋರಾಗಿದ್ದೇವೆ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ರಿಂದ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿಲ್ಲ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತಹ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಮಾಡಬೇಕಾದರೂ ಬೇಡಿಕೊಳ್ಳಿರಿ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ
ಶಿಷ್ಯರಾಗುವಿರಿ. ಆಮೇಲೆ ನನ್ನ ಕಡೆ ನೋಡ್ರಿ, ನನ್ನ ಹಿಂದೆ ಹೇಳ್ರಿ. ಈ ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ರಿಂದ 8ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲವನ್ನು ಕೊಡುವನು. ಯಾಕೆಂದರೆ ನಾನಿಲ್ಲದೆ ನೀವು ಏನು ಮಾಡಲಾರಿರಿ. ಒಬ್ಬನು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಅವನು ಕೊಂಬೆಯಂತೆ ಬಿಸಾಡಲ್ಪಟ್ಟು ಒಣಗಿ ಹೋಗುವುದರಿಂದ ಜನರು ಅವುಗಳನ್ನು ಕೂಡಿಸಿ ಬೆಂಕಿಯೊಳಗೆ ಹಾಕುವರು ಮತ್ತು ಅವು ಸುಡಲ್ಪಡುವವು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಹೀಗೆ ನೀವು ನನ್ನ ಶಿಷ್ಯರಾಗುವಿರಿ. ಆಮೆನ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಪರಮಗೀತೆ 2ನೇ ಅಧ್ಯಾಯ 15ನೇ ವಾಕ್ಯ. ಈ ಒಂದು ವಾಕ್ಯದ ಮೇಲೆ ನಮ್ಮ ಸಂದೇಶ ಆಧಾರಗೊಂಡಿರುತ್ತದೆ. ಈ ಒಂದು ವಾಕ್ಯದ ಮೇಲೆ ನಾವು ಮುಂದೆ ಎಲ್ಲವನ್ನು ನಾವು ನೋಡುವರಾಗಿದ್ದೇವೆ. ಪರಮಗೀತೆ 2ನೇ ಅಧ್ಯಾಯ 15ನೇ ವಚನ. ತೋಟಗಳನ್ನು ಹಾಳು ಮಾಡುವ ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ. ನರಿಗಳನ್ನು, ದ್ರಾಕ್ಷಿ ಗಿಡವನ್ನು ಕೆಡಿಸುವ ಚಿಕ್ಕ ನರಿಗಳನ್ನು ನಮಗಾಗಿ ಹಿಡಿಯಿರಿ, ಯಾಕೆಂದರೆ ನಮ್ಮ ದ್ರಾಕ್ಷಿ ಗಿಡಗಳಲ್ಲಿ ಹಿಚ್ಚುಗಳಾಗಿವೆ. ಈ ಟ್ರಾನ್ಸ್ಲೇಷನ್ ಅಲ್ಲಿ ಈಗ ಬರೆಯಲ್ಪಟ್ಟಿದೆ. ಇನ್ನೊಂದ್ಸಲ ಹೋದ್ರೆ ಅವ್ರು ಗಟ್ಟಿಯಾಗಿ ಕೇಳಿಸ್ಕೊಡ್ರಿ ಎಲ್ಲರೂ. ತೋಟಗಳನ್ನು ಹಾಳು ಮಾಡುವ ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಯಾವ ಕುರಿತಾಗಿ ಅಂದ್ರೆ ನರಿಮರಿಗಳನ್ನು ಕುರಿತಾಗಿ. ಈ ನರಿಮರಿಗಳು ಬಹಳ ಒಂದು ಏನಂತಂದ್ರೆ ಬಹಳ ಚಿಕ್ಕದಾಗಿರುವಂತದ್ದಾಗಿದೆ. ಆದ್ರೆ ಬಹಳ ಏನಂತಂದ್ರೆ ಅವಕ್ಕೆ ಏನಂತಾರೆ ಬಹಳ ಹುಷಾರಾಗಿರುವಂತದ್ದಾಗಿದೆ. ನೋಡ್ರಿ, ಒಂದು ಗಿಡ ಫಲ ಕೊಡಬೇಕು ಅಂದ್ರೆ ಮೊದಲು ಏನ್ ಬಿಡ್ತದೆ? ಅದು ಹೂವ ಬಿಡ್ತದೆ. ಆಮೇಲೆ ಅದಕ್ಕೆ ಏನ್ ಮಾಡ್ತದೆ? ಕಾಯಿ ಬರ್ತದೆ. ಆಮೇಲೆ ಹಣ್ಣು ಆಗ್ತದೆ. ಗಮನ ಕೊಟ್ಟು ಕೇಳ್ರಿ. ಏನಂದ್ರೆ ಒಂದು ತೋಟದ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಅಲ್ಲಿ ಬೈಬಲ್ ಅಲ್ಲಿ ಹೇಳ್ತದೆ, ಸೊಲೊಮೋನನು ಒಂದು ಮದುವೆ ಆದಾಗ ಈ ಸಂದರ್ಭದಲ್ಲಿ ಆತನು ಹೇಳ್ತಾ ಇದ್ದಾನೆ, ಮದುವೆ ಬಹಳ ಸುಂದರವಾಗಿದೆ, ಮದುವೆ ಒಂದು ಗಾರ್ಡನ್ ರೀತಿಯಾಗಿದೆ ಎಂಬುದಾಗಿ ಅದು ವರ್ಣನೆ ಮಾಡ್ತಾ ಇದ್ದಾನೆ. ಆದರೆ ಈ ಮದುವೆಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ, ಈ ಒಂದು ಮದುವೆಗೆ ಒಂದು ಬೇಲಿಗಳು ಇಲ್ಲ ಅಂತಂದ್ರೆ ಈ ನರಿಗಳು ಬರ್ತವೆ. ಆದ್ರೆ ಇದಕ್ಕಿಂತ ಡೇಂಜರ್ ಆಗಿರುವಂತದ್ದು ಸಣ್ಣ ನರಿಮರಿಗಳು ಬರ್ತವೆ ಅಂತ ಹೇಳಿ. ಇವು ಏನ್ ಮಾಡ್ತವೆ? ಈ ಹೂವು ಬಿಟ್ಟು ಕಾಯಿಗಳು ಹಾಕ್ತಾ ಇರ್ತಾವಲ್ಲ, ಅವಾಗ್ಲೇನೆ ಬಂದು ಅವು ತಿಂದು ಬಿಡ್ತಾವೆ. ಹಲ್ಲೆಲೂಯಾ. ಎಷ್ಟೋ ಸಲ ನಾವು ಡಿಸೈಡ್ ಮಾಡ್ತೇವೆ, ಈ ಸಲ ನಾನು ಈ ವರ್ಷದಲ್ಲಿ ಏನಂತಂದ್ರೆ ದೇವರಿಗಾಗಿ ಪ್ರಾರ್ಥನೆ ಮಾಡುವೇನು, ವಾಕ್ಯವನ್ನು ಓದುವೇನು, ಪರಿಶುದ್ಧನಾಗಿ ಜೀವಿಸುವೇನು ಎಂಬುದಾಗಿ ನಾವು ಡಿಸೈಡ್ ಮಾಡ್ತೇವೆ. ನನ್ನ ನಾಲ್ಗೆ ಹತೋಟಿಯಲ್ಲಿ ಇಟ್ಕೊಳ್ತೇನೆ, ನಾನು ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತ ಹೊಸ ವರ್ಷದಲ್ಲಿ ನಾವು ಏನ್ ಮಾಡ್ತೇವೆ? ನಿರ್ಧಾರಗಳನ್ನು ಮಾಡಿರ್ತೇವೆ. ಆದ್ರೆ ಒಂದು ಸ್ಟ್ಯಾಟಿಸ್ಟಿಕ್ ಹೇಳ್ತದೆ, ಏನಂದ್ರೆ ಒಂದು ಸರ್ವೆ ಹೇಳ್ತದೆ, ಯಾರೆಲ್ಲ ಹೊಸ ವರ್ಷಕ್ಕೆ ನಿರ್ಧಾರ ಮಾಡಿರ್ತಾರೆ, ವ್ಯಾಲೆಂಟೈನ್ಸ್ ಡೇ ಬರುವುದಕ್ಕಿಂತ ಮುಂಚೆ 80% ಅವರು ಮುರಿದು ಬಿಡ್ತಾರೆ ಅಂತ ಹೇಳಿ. 80% ಜನ ಅದು ಬಿಟ್ಟೇ ಬಿಡ್ತಾರೆ, ಆಗೋದಿಲ್ಲ ಅಂತ ಹೇಳಿ.
ಹಲ್ಲೆಲೂಯಾ. ಆದ್ರೆ ಇಲ್ಲಿ ಸತ್ಯವೇದದಲ್ಲಿ ನೋಡ್ತದೆ ಏನಂದ್ರೆ ಇಲ್ಲಿ ನರಿಗಳ ಕುರಿತಾಗಿ ಹೇಳ್ತಾ ಇಲ್ಲ. ನರಿಗಳಿದಾವೆ, ದೊಡ್ಡ ದೊಡ್ಡ ನರಿಗಳಿದಾವೆ, ಆದ್ರೆ ತೋಟ ಹಾಳು ಮಾಡುವಂತದ್ದು ಸಣ್ಣ ನರಿಮರಿಗಳು ಎಂಬುದಾಗಿ. ಸಣ್ಣ ನರಿಮರಿಗಳು ಅವು ಹೂವು ಬಿಟ್ಟು ಇನ್ನೇನು ಕಾಯಿ ಬರ್ತಾ ಇರ್ತದೆ, ಅವು ಎಲ್ಲಿಂದೋ ಅಡಗಾಡ್ಕೊಂಡು ಬಂದು ತಿಂದು ಬಿಡ್ತದೆ. ಹಲ್ಲೆಲೂಯಾ. ಇನ್ನೇನು ನಾನು ಪ್ರೀತಿಯಲ್ಲಿ ಬೆಳಿಬೇಕಂತ ಇದೆ, ಅವು ಬಂದು ಯಾರೋ ಬಂದು ಸಿಟ್ಟೆಬ್ಬಿಸಿದ್ರು ನಾನು ಬೈದ್ಬಿಟ್ಟೆ. ಹಲ್ಲೆಲೂಯಾ. ನಸಗ್ನಾಗ ಎದ್ದು ನಾನು ಪ್ರಾರ್ಥನೆ ಮಾಡ್ಬೇಕೆಂಬುದ ಡಿಸೈಡ್ ಮಾಡಿದ್ದೀನಿ. 5 ಗಂಟೆಗೆ ಎದ್ದೇಳ್ಬೇಕಂತ ಡಿಸೈಡ್ ಮಾಡಿದ್ದೀನಿ, ಆದ್ರೆ 4:15ಗೆ ಎದ್ದಿದ್ದೀನಿ, ಎಚ್ಚರಿಕೆ ಆಗಿದೆ. ಹೇಳ್ತಾರೆ ಇನ್ನು 5 ಗಂಟೆ ಆಗಿಲ್ಲ, ಸ್ವಲ್ಪ ಮಲ್ಕೋ ಅಂತ ಹೇಳ್ತೇವೆ, ಹೋಗ್ಬಿಡ್ತೇವೆ. ಸೀದಾ 5:30, 6 ಗಂಟೆ, 7 ಗಂಟೆ ಆಗ್ತದೆ. ಅವಾಗ ಸೈತಾನ್ ಹೇಳ್ತಾನೆ ಇನ್ನೇನ್ ಪ್ರಾರ್ಥನೆ ಮಾಡ್ತೇವೆ ಬಿಡು, ಹಾಲಿಡೇ ಮುಗ್ದಿದೆ, ನಾಳೆ ಮಾಡು ಅಂತ ಹೇಳಿ. ಯಾಕೆ ಬೇಗ ಎದ್ರು ಕೂಡ ಏನ್ ಹೇಳ್ತೇವೆ, ಇನ್ನು ಟೈಮ್ ಆಗಿಲ್ಲ, ನೀನು 5 ಗಂಟೆ ಡಿಸೈಡ್ ಮಾಡಿದೀಯಾ, 5 ಗಂಟೆಗೆ ಎದ್ದೇಳು. 5 ಗಂಟೆಗೆ ಎದ್ದೇಳಿಲ್ಲ, ಲೇಟ್ ಆಗಿ ಎದ್ವಿ, ಯಾವಾಗ ಹೇಳ್ತದೆ ಇನ್ನೇನು ಮುಗ್ದೆ ಹೋಯ್ತಲ್ಲಿ ಬಿಟ್ಬಿಡು ಅಂತ ಹೇಳಿ. ಹಲ್ಲೆಲೂಯಾ. ನರಿ ಮರಿಗಳನ್ನು ನಮ್ಮ ಬೆಳವಣಿಗೆಗಾಗಿ ಅವು ಹಿಡಿಯುವಂತ ಅವಶ್ಯಕತೆ ಇದೆ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಪ್ರಾಣಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಏನಂದ್ರೆ ಈ ನರಿ ಮರಿಗಳ ಕುರಿತಾಗಿ ಏನಂತಂದ್ರೆ, ದಿಸ್ ಅನಿಮಲ್ ಈಸ್ ಅಬೌಟ್ ಲಾರ್ಜ್ ಆಸ್ ಎ ಕಾಮನ್ ಸೈಜ್ ಡಾಗ್. ಈ ನರಿಮರಿಗಳು ಹೆಂಗಂದ್ರೆ ನಾಯಿ ತರ ಕಾಣಿಸ್ತದೆ, ಬಟ್ ನಾಯಿ ಅಲ್ಲ, ನಾಯಿ ತರ ಕಾಣಿಸ್ತದೆ. ಅದರ ಒಂದು ಏನಂತಂದ್ರೆ ಆಹಾರ, ಅದು ಮಾಂಸ ಕೂಡ ತಿಂತದೆ ಮತ್ತು ಈ ಒಂದು ಗಿಡಗಳ ಹಣ್ಣುಗಳು ಕೂಡ ಅವು ತಿನ್ನುವಂತದೆ. ಈ ನರಿಗಳು ಯಾವಾಗ್ಲೂ ಒಬ್ಬೊಬ್ಬ ಒಂಟಿಗನಾಗಿ ಹೋಗುವುದಿಲ್ಲ, ಅದು ಯಾವಾಗ್ಲೂ ಕಂಪನಿಯಾಗಿ ಬರ್ತದೆ. ಹಲ್ಲೆಲೂಯಾ. ಇಟ್ ಆಲ್ವೇಸ್ ಗೋಸ್ ಆಫ್ 40 or 50 ಟುಗೆದರ್. ಅದು ಕಂಪನಿ ಗುಂಪಾಗಿ ಆ ನರಿಮರಿಗಳು ಯಾವಾಗ್ಲೂ ಹೋಗುವಂತದಾಗಿದೆ. ದೇ ಮೇಕ್ ಸ್ಟ್ರೇಂಜ್ ನಾಯ್ಸಸ್ which sound very much like the crying of children. ಅವು ಒಂದು ವ್ಯತ್ಯಾಸವಾದ ಶಬ್ದವನ್ನು ಮಾಡ್ತದೆ. ಆ ಶಬ್ದ ಒಂದು ಸಣ್ಣ ಮಗು ಅಳುವ ರೀತಿಯಲ್ಲಿ ಇರ್ತದೆ. ಅದರ ಮಗುವಲ್ಲ, ಅದು ನರಿ ಎಂಬುದಾಗಿ. Hallelujah. These foxes have been known to scratch away the earth. ಇವು ನರಿ ಮರಿಗಳು ಏನ್ ಮಾಡ್ತದಂದ್ರೆ ಈ ಮಣ್ಣುಗಳು ತೋಡ್ತದೆ. ಇದು ಎಲ್ಲಿರ್ತದೆ ಅಂದ್ರೆ ಮಣ್ಣುಗಳು ಸ್ಕ್ರಾಚ್ ಮಾಡ್ತದೆ ಮತ್ತು ಸತ್ತಂತ ಶವಗಳನ್ನು ತೆಗಿತದೆ, ಆ ಹೋಲ್ಗಳನ್ನು ಮಾಡ್ತದೆ, ಅಲ್ಲಿ ಅವು ಅಡಗಿಕೊಂಡಿರ್ತದೆ. ದೇ ಲಿವ್ ಇನ್ ಹೋಲ್ಸ್ ವಿಚ್ ದೇ ಡಿಗ್ ಇನ್ ದ ಗ್ರೌಂಡ್. ಅವು ಒಂದು ಹೋಲ್ಗಳನ್ನು ಮಾಡಿಕೊಂಡು ಅವು ಡಿಗ್ ನಲ್ಲಿ ಇರ್ತದೆ ಎಂಬುದಾಗಿ. ಫಾಕ್ಸ್ ಸಿಂಬಲೈಸಸ್ ಹಿಪೋಕ್ರಸಿ. ಬೈಬಲ್ ನಲ್ಲಿ ನರಿ ಎನ್ನುವಾಗ ಅದು ಕಪಟತನ ಎಂಬುದಾಗಿ ತೋರಿಸಲ್ಪಡ್ತದೆ. ಫಾಕ್ಸ್ ಸಿಂಬಲೈಸಸ್ ಕನ್ನಿಂಗ್. ಚಾಲು ಅಂತ ನೋಡಿ, ಚಾಲು ಅದು ಸಿಂಬಲ್ ಕೊಟ್ಟು ಅಂದ್ರೆ ಬಂದಾಗ ಫುಲ್ ಸಾಧು ತರ ಇರ್ತಾರೆ ಒಂದ್ ಕಡೆ, ಸ್ವಲ್ಪ ಹೋದ್ರೆ ಅಂತಂದ್ರೆ ಕನ್ನಿಂಗ್ ಚಾಲು ಅಂತ ನೋಡು. ಹಂಗೆ ಟ್ರಿಕ್ಕರಿ ಪ್ಲಾನ್ ಮಾಡುವುದು, ಡಿವೈಸ್ ಮಾಡುವುದು, ಹಿಂಗ್ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗ್ ಮಾಡಿದ್ರೆ ಏನಂತಾರೆ ಆ ರೀತಿಯಾಗಿ ಪ್ಲಾನ್ ಮಾಡುವಂತದ್ದು. ಫಾಕ್ಸಸ್ ಆರ್ ಸ್ಮಾಲ್ ಅನಿಮಲ್ಸ್ ಓನ್ಲಿ ಅಬೌಟ್ 20 inches ಲಾಂಗ್. ಈ ಸಣ್ಣ ಮರಿಗಳು ಬರೀ 20 ಇಂಚ್ ಮಾತ್ರ ಇರ್ತದೆ, ಆದ್ರೆ ಬಹಳ ಡೇಂಜರ್ ಆಗಿದೆ. The foxes that spoil the vein, disrupting our relationship and joy in Christ, are very sneaky. ಇಲ್ಲಿ ಸೊಲೊಮೋನನು ಮದುವೆ ಆದಾಗ ಆತನು ಬರಿತಾ ಇದ್ದಾನೆ, ನಮ್ಮ ಹೂವು ಬಿಟ್ಟಿದೆ, ಅದು ಗಾರ್ಡನ್ ರೀತಿಯಾಗಿದೆ, ಆದರೆ ಈ ನರಿಮರಿಗಳು ಬಂದು ಅದು ಏನ್ ಮಾಡ್ತಾ ಇದೆ ಅಂದ್ರೆ ಅದು ಹಾಳು ಮಾಡ್ತಾ ಇದೆ, ಅದಕ್ಕಾಗಿ ನೀವು ಅದನ್ನು ಹಿಡೀರಿ ಎಂಬುದಾಗಿ ನಮಗೆ ಸತ್ಯವೇದದಲ್ಲಿ ಹೇಳ್ತಾ ಇದೆ ಎಂಬುದಾಗಿ. ಈ ಫಾಕ್ಸಸ್ ಆರ್ ಫಾಸ್ಟ್. ಅವರು ಬಹಳ ವೇಗವಾಗಿದ್ದಾವೆ, ಅವು ದೇ ಆರ್ ಹಾರ್ಡ್ ಟು ಕ್ಯಾಚ್. ಹಿಡಿಲಿಕ್ಕೆ ಆಗುವುದಿಲ್ಲ, ಅಷ್ಟು ವೇಗವಾಗಿದ್ದಾವೆ. ಫಾಕ್ಸಸ್ ಆರ್ ಲಿಟಲ್. ಅವು ಬಹಳ ಸಣ್ಣದಾಗಿದೆ. ದೇರ್ ಸೈಜ್ ಮೇಕ್ ಅಸ್ ಥಿಂಕ್ ದಟ್ ದೇ ಆರ್ ನಥಿಂಗ್. ವಿ ಟೆಂಡ್ ಟು ಅಂಡರ್ ಎಸ್ಟಿಮೇಟ್ ದ ಸ್ಮಾಲ್ ಥಿಂಗ್ಸ್. ಅವು ಸೈಜ್ ನಲ್ಲಿ ಬಹಳ ಚಿಕ್ಕದಾಗಿದೆ, ಹಾಗಾಗಿ ನಾವು ಅವುಗಳಿಗೆ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಯಾರಾದ್ರೂ ಆನೆಯಿಂದ ಕಚ್ಚಿಸ್ಕೊಂಡಿದ್ದೀರಾ? ಸೊಳ್ಳೆಯಿಂದ ಕಚ್ಚಿಸ್ಕೊಂಡಿದ್ದೀರಾ? ಎಷ್ಟು ಜನ ಕಚ್ಚಿಸ್ಕೊಂಡ್ರೆ ಕೈ ಎತ್ತಿ. ಕೆಲವರು ಕೈ ಎತ್ತಾರೆ, ಅವ್ರು ಕಚ್ಚಿಸ್ಕೊಂಡಿಲ್ಲ, ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಸೊಳ್ಳೆಗಳು. ನಾವೆಲ್ಲರೂ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡಿದ್ದೇವೆ. ಯಾಕೆ? ಸಣ್ಣ ಇದಾವೆ, ಅವು ನಮ್ಗೆ ಗೊತ್ತೇ ಆಗುವುದಿಲ್ಲ. ಇಷ್ಟು ದೊಡ್ಡ ದೇಹ ಇದ್ರೂ ಕೂಡ ಅಷ್ಟು ಸಣ್ಣ ಸೊಳ್ಳೆ ಕಚ್ಚಿದಾಗ ಅವು ಹೊಡಿಲಕ್ಕೆ ನಮ್ಗೆ ಒಂದೊಂದ್ಸಲ ಆಗುವುದಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತೇವೆ, ಮಾರ್ಟಿನ್ ಹಚ್ತೇವೆ, ಆಲ್ ಔಟ್ ಹಚ್ತೇವೆ.
ಅವ್ ಗೊತ್ತಿಲ್ಲ ಅವ್ ಹೆಂಗ್ ಸತ್ತ ಹೋಗ್ತಾವ ಅಂತ. ಅದಕ್ಕಾಗಿ ನಾವು ಒಂದು ಪ್ರೊಟೆಕ್ಷನ್ ಇಟ್ಟಿದ್ದೇವೆ. ಆನೆ ಬಂದ್ರೆ ನಾವು ದೊಡ್ಡದದು, ಅದು ಓಡೋಗ್ತೇವೆ, ಅದು ತಪ್ಪಿಸ್ಕೋತೇವೆ, ಪ್ರೊಟೆಕ್ಷನ್ ಇರ್ತೇವೆ. ಅದೇ ರೀತಿಯಾಗಿ ನಾವು ದೊಡ್ಡ ದೊಡ್ಡ ಪಾಪಗಳು ನಮಗೆ ಗೊತ್ತಿದೆ, ಆದ್ರೆ ಸಣ್ಣ ಸಣ್ಣ ಪಾಪಗಳು ನಮ್ಮನ್ನು ಬೆಳವಣಿಗೆಗೆ ಅದು ಅಡ್ಡಿಪಡಿಸುವಂತದಾಗಿದೆ. ನಮ್ಮನ್ನು ಫಲಕಾರಿಯಾಗಿ ಇರದೆ ಹಾಗೆ ಅದು ಮಾಡುವಂತದಾಗಿದೆ. ಇವತ್ತು ಅನೇಕರು ಕ್ರೈಸ್ತರಿದ್ದಾರೆ, ಅನೇಕ ವಿಶ್ವಾಸಿಗಳಿದ್ದಾರೆ, 10 ವರ್ಷ 15 ವರ್ಷ 20 ವರ್ಷದಿಂದಿದ್ದಾರೆ. ಎಲ್ಲ ಗೊತ್ತು ನಮಗೆ, ನಮ್ಮ ಅಜ್ಜ ತಾತ ಮುತ್ತಾತ ಕಾಲದಿಂದ ನಾವು ಕ್ರೈಸ್ತರಾಗಿದ್ದೇವೆ, ಎಲ್ಲ ಗೊತ್ತು ನಮಗೆ. ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡ್ತಾರೆ, ಹೊರಗಡೆ ಹೋಗಿ ಮೈದಾಡ್ತಾರೆ, ಜಗಳ ಆಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಸಂಡೇ ಎಲ್ಲ ಬಂದಾಗ ನಮಗೆಲ್ಲ ಗೊತ್ತು, ನಾವೆಲ್ಲ ನೋಡಿದೀವಿ, ನಾವೆಲ್ಲ ಮಾಡಿದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂದ್ರೆ ಆ ಆತ್ಮೀಕವಾದ ವಿಷಯಗಳು ಅವರಿಗೆ ಅರ್ಥ ಆಗದೆ ಇರುವಂತದ್ದು. ಯಾವುದು ಬೆಳವಣಿಗೆ ನಮಗೆ ಅಡ್ಡಿಪಡಿಸ್ತಾ ಇದೆ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳದೆ ಇರುವಂತದಾಗಿದೆ. ಬಹಳ ಚಿಕ್ಕದಾಗಿದೆ, ಅದಕ್ಕೆ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನು ಕರೆದು ಹೇಳಿದ್ರು, ಯಾರು ಇವನಂತೆ ಈ ಚಿಕ್ಕ ಮಕ್ಕಳಂತೆ ಆಗದೇ ಇದ್ದರೆ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ. ಸಣ್ಣ ಮಕ್ಕಳನ್ನ ಎಷ್ಟೇ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಇನ್ನು ಸಣ್ಣವಿದ್ದು ಸುಕ್ಕುಡನೆ ಏನು ಗೊತ್ತಾಗಲ್ಲ ಅಂತೇಳಿ. ಆದ್ರೆ ಜೀಸಸ್ ಹೇಳಿದ್ರು, ಇವರದೇ ಇಂಥವರದೇ ರಾಜ್ಯ ಎಂಬುದಾಗಿ. ನೀವು ತಿರುಗಿ ಇವರಂತೆ ಆಗದೆ ಇದ್ದರೆ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ. ಸಣ್ಣ ವಸ್ತುಗಳು, ಸಣ್ಣ ಕಾರ್ಯಗಳು ನಮಗೆ ಬಹಳ ಅಸಡ್ಡೆಯಾಗಿ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಆದರೆ ಅದೇ ನಮ್ಮನ್ನು ಬೆಳವಣಿಗೆಗೆ ಅಡ್ಡಿಪಡಿಸ್ತಾ ಇರುವಂತದಾಗಿದೆ. ಫಾಕ್ಸಸ್ ಆರ್ ಕ್ಯೂಟ್ ಬಟ್ ದೇ ಕೆನಾಟ್ ಬಿ ಡೊಮೆಸ್ಟಿಕೇಟೆಡ್. ನರಿಗಳು ಕಾಣಲಿಕ್ಕೆ ಬಹಳ ಕ್ಯೂಟ್ ಆಗಿದ್ದಾವೆ, ಬಟ್ ಯಾರಿಗೂ ಕೂಡ ನರಿಗಳನ್ನು ಸಾಕುವುದಿಲ್ಲ. ಸಾಕ್ತಾರ ಯಾರಾದ್ರೂ? ಕಾಣಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತದೆ, ಬಟ್ ಯಾರು ಕೂಡ ಅದನ್ನು ಸಲುವುದಿಲ್ಲ. ನಾಯಿಗಳನ್ನು ಸಾಕ್ತಾರೆ. ಹಲ್ಲೆಲೂಯಾ. ಸೊ ಈ ನರಿ ಮರಿಗಳು ನಮ್ಮ ಲೈಫ್ ಅಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತದೆ, ಅದ್ರ ಜೊತೆಗೆ ನಾವು ಹೋಗ್ತಾ ಇರ್ತೀವಿ. ಬಟ್ ಅದೇ ನಮಗೆ ಈ ಹೂ ಬಿಡುವಾಗ ನಾವು ಬೆಳಿಬೇಕು ಅನ್ನೋಷ್ಟರಲ್ಲಿ ಇವು ಬಂದು, ಈ ವರ್ಷದಲ್ಲಿ ಫೈನಾನ್ಷಿಯಲ್ ಎಲ್ಲಾ ಸಾಲದಿಂದ ನಾನು ಹೊರಗಡೆ ಬರ್ಬೇಕು ಅನ್ನೋಷ್ಟರಲ್ಲಿ ಇನ್ನೊಂದು ನರಿ ಮರಿ ಸಣ್ಣದಾಗಿ ಬಂದ್ಬಿಡ್ತದೆ. ಯಾಕೆ? ನಾವು ಅದ್ರ ಜೊತೆಗೆ ಏನ್ ಮಾಡ್ತಾ ಇಲ್ಲ, ಹಿಡಿತಾ ಇಲ್ಲ, ಇದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಕಲಿತಾ ಇದ್ದೇವೆ ಈ ತಿಂಗಳಿನಲ್ಲಿ ಆ ನರಿ ಮರಿಗಳನ್ನು ಹೇಗೆ ನಾವು ಹಿಡಿಬೇಕಾಗಿದೆ, ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕಾಗಿದೆ, ಹೇಗೆ ನಮ್ಮ ಜೀವಿತದಲ್ಲಿ ದೇವರು ಹೇಳಿರುವ ಆಶೀರ್ವಾದಗಳನ್ನು ನಾವು ಅನುಭವಿಸಲಿಕ್ಕೆ ಆಗ್ತದೆ. ದೇವರು ಎಲ್ಲ ಆಶೀರ್ವಾದ ನಮಗಾಗಿ ಇಟ್ಟಿದ್ದಾರೆ. ದೇವರು ನಾವು ಬಹಳ ಫಲ ಕೊಡ್ಬೇಕೆಂಬುದಾಗಿ ಬಯಸ್ತಾರೆ. ದೇವರು ನಾವು ಉನ್ನತ ಸ್ಥಾನದಲ್ಲಿ ಇರ್ಬೇಕೆಂಬುದಾಗಿ ಬಯಸ್ತಾರೆ. ಆದ್ರೆ ನಮ್ಮ ರೆಸ್ಪಾನ್ಸ್ ಆ ರೀತಿಯಾಗಿರ್ಬೇಕಾಗಿದೆ. ಅದಕ್ಕೆ ನಾವು ಪ್ರತಿಕ್ರಿಯೆ ಯಾವ ರೀತಿ ತೋರಿಸಬೇಕು, ವಾಕ್ಯದ ಪ್ರಕಾರ ನಾವು ಆ ರೀತಿ ತೋರಿಸಬೇಕಾಗಿದೆ. ಅದಕ್ಕಾಗಿಯೇ ಇಲ್ಲಿ ನೋಡುವರಾಗಿದೆ, ಸೊಲೊಮೋನನೇ ಹೇಳ್ತಾ ಇದ್ದಾನೆ, ಈ ಸಣ್ಣ ನರಿ ಮರಿಗಳನ್ನು ಹಿಡಿಯಿರಿ ಎಂಬುದಾಗಿ, ಅದನ್ನು ಐಡೆಂಟಿಫೈ ಮಾಡಿರಿ ಎಂಬುದಾಗಿ. ಇವು ಗೊತ್ತೇ ಆಗುವುದಿಲ್ಲ, ಇವು ನಮಗೆ ಅಡೆತಡೆ ಮಾಡ್ತಾ ಇದೆ ಎಂಬುದಾಗಿ. ಇದು ನಮಗೆ ಗೊತ್ತೇ ಆಗುವುದಿಲ್ಲ, ನಮ್ಮ ಸ್ವಸ್ಥತೆಗೆ ಒಂದು ಅಡ್ಡಿಯಾಗಿದೆ ಎಂಬುದಾಗಿ. ಈ ನರಿ ಮರಿಗಳು ಗೊತ್ತೇ ಆಗುವುದಿಲ್ಲ, ನಮ್ಮ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಗೆ ಅಡೆತಡೆ ಆಗಿದೆ ಎಂಬುದಾಗಿ. ನಮ್ಮ ಕುಟುಂಬದ ರಕ್ಷಣೆಗೆ ಇದು ಅಡೆತಡೆ ಆಗಿದೆ ಎಂಬುದಾಗಿ ಇದು ಗೊತ್ತೇ ಆಗುವುದಿಲ್ಲ. ಹಲ್ಲೆಲೂಯಾ. ಗಮನ ಕೊಟ್ಟುಕೊಳ್ಳ್ರಿ, ಹೇಗೆ ಈ ನರಿಮರಿಗಳು ಬರ್ತವೆ, ಹೇಗೆ ಈ ನಮ್ಮ ಲೈಫ್ ನಲ್ಲಿ ನರಿಮರಿಗಳು ಬಂದು ಆಟ ಆಡ್ತವೆ ಅಂತಂದ್ರೆ 4 ರೀತಿಯಲ್ಲಿ ನರಿಮರಿಗಳು ಬರ್ತವೆ. 4 ರೀತಿಯಲ್ಲಿ. ಒಂದು ಥ್ರೂ ವರ್ಡ್, ನಮ್ಮ ಮಾತುಗಳಿಂದ. ಎರಡನೇದು ಥ್ರೂ ಥಾಟ್, ನಮ್ಮ ಥಿಂಕಿಂಗ್ ಇಂದ, ಯೋಚನೆಯಿಂದ. ಮೂರನೇದಾಗಿ ಡೀಡ್, ನಮ್ಮ ಕಾರ್ಯಗಳಿಂದ, ನಮ್ಮ ಮಾಡುವ ನಮ್ಮ ಕಾರ್ಯಗಳಿಂದ. ನಾಲ್ಕನೇದಾಗಿ ಒಮಿಷನ್ ಆಫ್ ಡ್ಯೂಟಿ, ಅಂದ್ರೆ ನಾವು ಏನು ಮಾಡಬೇಕು ಅದನ್ನು ಮಾಡದೆ ನೆಗ್ಲೆಕ್ಟ್ ಮಾಡ್ತೀವಿ. ದೇವರು ಏನು ಹೇಳಿದ್ದಾರೆ ಅಥವಾ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡದ ಹಾಗೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ದೀಸ್ ಆರ್ 4 ways ಟು ಸಿನ್. ಈ 4 ರೀತಿಯಲ್ಲಿ ಈ ಪಾಪ ಎಂಬ ಸಣ್ಣ ನರಿಮರಿಗಳು ನಮ್ಮ ಲೈಫ್ ಅಲ್ಲಿ ಎಂಟ್ರಿ ಕೊಡ್ತದೆ. ಹೇಗೆಂದ್ರೆ ವರ್ಡ್, ನಾವು ಏನ್ ಮಾತನಾಡ್ತೇವೆ, ಥಾಟ್, ನಾವೇನು ಆಲೋಚನೆ ಮಾಡ್ತೇವೆ, ನಮ್ಮ ಆಲೋಚನೆ ಮುಖಾಂತರ, ಡೀಡ್, ನಮ್ಮ ಕಾರ್ಯಗಳ ಮುಖಾಂತರ, ಮತ್ತು ಒಮಿಷನ್ ಆಫ್ ಡ್ಯೂಟಿ. The little foxes will creep in along these 4 channels.
ಈ 4 ರೀತಿಯಲ್ಲಿ ಈ ಸಣ್ಣ ಸಣ್ಣ ನರಿಮರಿಗಳು ನಮ್ಮ ಲೈಫ್ ನಲ್ಲಿ ಎಂಟ್ರಿ ಕೊಡ್ತದೆ, ನಮ್ಮ ಜೀವಿತದಲ್ಲಿ ಎಂಟ್ರಿ ಕೊಡ್ತದೆ. ಸಣ್ಣ ನರಿಮರಿಗಳು ಬಹಳ ಕೇರ್ಲೆಸ್ ಮಾಡಿರ್ತೀವಿ ಅದಕ್ಕೆ. ನಾನೇನ್ ದೊಡ್ಡ ಪಾಪ ಮಾಡ್ತಾ ಇಲ್ಲ, ನಾನೇನು ಕುಡಿತಾ ಇಲ್ಲ, ನಾನೇನು ತಿಂತಾ ಇಲ್ಲ, ನಾನೇನು ಅಂತ ವ್ಯಭಿಚಾರದ ಪಾಪ ಮಾಡ್ತಾ ಇಲ್ಲ. ಆದ್ರೆ ಆ ಸಣ್ಣ ನರಿಮರಿಗಳು ನಿನ್ನ ಅಭಿವೃದ್ಧಿಗೆ ಅದು ಅಡೆತಡೆಯಾಗಿದೆ. ಆ ಸಣ್ಣ ನರಿಮರಿಗಳು, ಆ ಸಣ್ಣ ಹ್ಯಾಬಿಟ್ ನಿನ್ನ ಬ್ಲೆಸ್ಸಿಂಗ್ಗೆ ಅದು ಅಡೆತಡೆಯಾಗಿದೆ. ದೇವರನ್ನ ಆಶೀರ್ವಾದ ಮಾಡಬೇಕೆಂಬುದ ಬಯಸ್ತಾ ಇದ್ದಾರೆ. ಬಟ್ ಆ ಸಣ್ಣ ನರಿಮರಿ ಏನ್ ಮಾಡ್ತಾ ಇದೆ, ಅದು ಬಂದು ಅದು ಕದ್ಕೊಂಡು ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿಯೇ ಯೇಸು ಸ್ವಾಮಿ ಹೇಳಿದರು ಏನಂದ್ರೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಹಲ್ಲೆಲೂಯಾ, ಅವನೇ ಬಹಳ ಫಲಗಳನ್ನು ಕೊಡುವನು ಎಂಬುದಾಗಿ. ಅದಕ್ಕಾಗಿ ವಾಟ್ ಕ್ಯಾನ್ ವಿ ಡೂ ವಿತ್ ದಿಸ್ ಲಿಟಲ್ ಫಾಕ್ಸಸ್? ಈ ಸಣ್ಣ ನರಿಮರಿಗಳನ್ನು ಕುರಿತಾಗಿ ನಾವು ಏನ್ ಮಾಡಬೇಕಾಗಿದೆ? The way to deal with little foxes is to kill them. ಈ ನರಿಮರಿಗಳನ್ನು ನಾವು ಅವಾಯ್ಡ್ ಮಾಡುವುದಿಲ್ಲ. ಆ ನಾಯಿಗಳು ಬಂದಾಗ ಕಲ್ತು ಶಿಕ್ಷೆ ಮಾಡ್ತೇವಲ್ಲ, ಹಂಗೆ ಮಾಡೋದಿಲ್ಲ ನರಿಮರಿಗಳಿಗೆ. ಮತ್ತೆ ಯಾವುದೋ ಒಂದು ಮಾರ್ಗದಲ್ಲಿ ಹುಡುಕಾಡ್ಕೊಂಡು ಬರ್ತದೆ, ಅದಕ್ಕೆ ಓಡಿಸಂಗಿಲ್ಲ. ಹೌ ಟು ಡೀಲ್ ಅಂತಂದ್ರೆ ಅದನ್ನು ಸಾಯಿಸಬೇಕು ಎಂಬುದಾಗಿ ಬೈಬಲ್ ಹೇಳ್ತದೆ. The way to deal with the little foxes is to kill them. ಗಲಾತ್ಯ 5:24 ರೋಮ 6:11 ನಾವು ನೋಡೋಣ. ಆಮೇಲೆ ಆ ವಾಕ್ಯಗಳನ್ನು ಓದಿಸ್ತೇನೆ. ಬಟ್ ಹೌ ಕ್ಯಾನ್ ವಿ ಡೂ ದಿಸ್? ವಿ ಕೆನಾಟ್ ಡೂ ಇಟ್ ಇನ್ ಅವರ್ ಓನ್ ಸ್ಟ್ರೆಂತ್. ಇದನ್ನು ನಮ್ಮ ಸ್ವಂತ ಶಕ್ತಿಯಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ನಮ್ಮ ಸ್ವಂತ ಬಲದಿಂದ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. The way to kill little foxes is to rely upon the Holy Spirit. ಈ ನರಿಮರಿಗಳನ್ನು ನಾವು ಹಿಡಿಬೇಕು ಅಂದ್ರೆ ನಮ್ಮ ಸ್ವಂತ ಬಲದಿಂದ ಆಗುವುದಿಲ್ಲ, ನಮ್ಮ ಸ್ವಂತ ಶಕ್ತಿಯಿಂದ ಆಗುವುದಿಲ್ಲ. ಇದನ್ನು ಪವಿತ್ರಾತ್ಮನ ಸಹಾಯದಿಂದ ಆಗ್ತದೆ, ಪವಿತ್ರಾತ್ಮನ ಶಕ್ತಿಯಿಂದ ಅದು ಆಗುವಂತದಾಗಿದೆ. ಹಲ್ಲೆಲೂಯಾ. ನೋಡಿ, ಸಣ್ಣ ವಿಷಯಗಳು ನಮಗೆ ಬಹಳ ತಲೆನೋವು ಕೊಡ್ತದೆ. ಸಣ್ಣ ವಿಷಯಗಳು. ನಾವು ಸಣ್ಣ ಮಕ್ಕಳಿದ್ದಾಗ ಅವರಿಗೆ ಅಳಬಾರ್ದು ಅಂತ ಸುಮ್ಮನೆ ಮೊಬೈಲ್ ಕೊಡ್ತೀವಿ, ಸುಮ್ಮನೆ. ಬಟ್ ಆ ಮೊಬೈಲ್ ಅವರಿಗೆ ಅಡಿಕ್ಟ್ ಆಗಿಬಿಡ್ತದೆ. ಸಣ್ಣ ವಿಷಯ ಅವ್ರಿಗೆ ಸುಮ್ಮನೆ ಮಾಡ್ಬೇಕಂತ ಹೇಳಿ ₹1 ಕೊಡ್ತೀವಿ, ₹1 ಕೊಡ್ತೀವಿ. ಅದು ಬೆಳೀತಾ ಬೆಳೀತಾ ಹೋಗಿ ನನಗೆ 5,000 ತನ ಅದು ದುಡ್ಡು ಅವ್ರು ಕೇಳಾಗೆ ಆಗ್ತದೆ. ಬಟ್ ಅದು ಸ್ಟಾರ್ಟ್ ಎಲ್ಲಿಂದ ಆಗಿದವರು? ₹1 ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟ್ ಎಲ್ಲಿಂದ ಆಗಿದ್ದು? ಮೊಬೈಲು ಅಳ್ತಾ ಇದ್ದಾನೆ, ಕೊಟ್ಟು ಬಿಡೋಣ ಅಂತ ಹೇಳಿ. ಸಣ್ಣ ವಿಷಯ. ಈ ಸಣ್ಣ ವಿಷಯಗಳೇ ಆಮೇಲೆ ತಲೆನೋವಾಗಿ ಬಂದು, ಪಾಸ್ಟರ್ ಪ್ರೇಯರ್ ಮಾಡ್ರಿ, ಪಾಸ್ಟರ್ ನನ್ನ ಮಗ ಸರಿ ಇಲ್ಲ, ಪಾಸ್ಟರ್ ನನ್ನ ಮಗಳು ಸರಿ ಇಲ್ಲ, ಪಾಸ್ಟರ್ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಕಣ್ಣು ತೆಗಿತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಆಶೀರ್ವಾದ ಬರ್ತಾ ಇಲ್ಲ? ಯಾಕೆ ಅಂದ್ರೆ ಬೈಬಲ್ ಅಲ್ಲಿ ಆ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅಸಡ್ಡೆ ಮಾಡಿರುವುದರಿಂದ ಆ ಹೂ ಬರ್ತಾ ಇದೆ, ಆ ಆಶೀರ್ವಾದದಲ್ಲಿ ಬೆಳೀತಾ ಇರ್ತದೆ, ನಾವೆಲ್ಲವನ್ನು ಬರ್ತಾ ಇರ್ತೀವಿ. ಆದ್ರೆ ಈ ಸಣ್ಣ ಮರಿಗಳನ್ನು ಕುರಿತಾಗಿ ನಾವು ಕೇರ್ಲೆಸ್ ಆಗಿರುವುದರಿಂದ ಅವು ಬಂದು ಅದು ಕದ್ಕೊಂಡು ಹೋಗ್ತಾ ಇದೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಈ ತಿಂಗಳಿನಲ್ಲಿ ಆ ಸಣ್ಣ ಮರಿಗಳನ್ನು ನಾವು ಕಂಡುಹಿಡಿಯೋಣ. ಆ ಸಣ್ಣ ಮರಿಗಳನ್ನು ಯಾವುದು ಎಂಬುದಾಗಿ ನಾವು ಕಂಡು ಹಿಡಿಯೋಣ. ಹಲ್ಲೆಲೂಯಾ. ಆ ಸಣ್ಣ ಮರಿಗಳನ್ನು ಕಂಡು ಹಿಡಿದು ಈ ವರ್ಷದಲ್ಲಿ ನಾವು ಫಲಕಾರಿಯಾಗಿರುವ ಹಾಗೆ ನಾವು ಫಲ ಬೀರ್ತಕ್ಕಂಥವರಾಗಿರೋಣ. ಹಲ್ಲೆಲೂಯಾ. ನಂಬುವವರೆಲ್ಲ ಆಮೆನ್ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಯಾಕೆ? ದಿಸ್ ಇಸ್ ಆಫ್ ಗಾಡ್ಸ್ ವಿಲ್. ಇದು ದೇವರ ಚಿತ್ತ ಆಗಿದೆ. ನೀನು ದರಿದ್ರತನದಲ್ಲಿ ಇರಬೇಕೆಂಬುದಾಗಿ ದೇವರ ಚಿತ್ತ ಅಲ್ಲ. ನಿನ್ನ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ದೇವರ ಚಿತ್ತ ಅಲ್ಲ. ನಿನ್ನ ನಿರಾಶೆಯಲ್ಲಿ ಇರಬೇಕೆಂಬುದಾಗಿ ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ನಿನ್ನ ಅಭಿವೃದ್ಧಿ ಮಾಡಬೇಕೆಂಬುದಾಗಿದೆ. ದೇವರ ಚಿತ್ತ ನಿನಗೆ ಒಳ್ಳೆ ಆಶೀರ್ವಾದದಲ್ಲಿ ಇರಬೇಕೆಂಬುದಾಗಿದೆ. ದೇವರ ಚಿತ್ತ ನಿನಗೆ ಒಳ್ಳೆ ಮನೆಯಲ್ಲಿ ಇರಬೇಕೆಂಬುದಾಗಿ ಚಿತ್ತ ಇದೆ. ಆದ್ರೆ ಆ ನರಿಮರಿಗಳನ್ನು ಕುರಿತಾಗಿ ನನಗೆ ಕೇರ್ಲೆಸ್ ಆಗಿದೆಯಾ? ಆ ಸಣ್ಣ ಸಣ್ಣ ವಿಷಯಗಳ ಕುರಿತಾಗಿ ನನಗೆ ಕೇರ್ಲೆಸ್ ಆಗಿದೆಯಾ? ಹಲ್ಲೆಲೂಯಾ. ಅದನ್ನು ಸತ್ಯವೇದದಲ್ಲಿ ಹೇಳ್ತದೆ, ಅದನ್ನು ನಿನಗೆ ಹಿಡಿ ಎಂಬುದಾಗಿ. We need to learn to identify little foxes so we can keep them from ruining our vineyard. ಅದನ್ನು ನಾವು ಹಾಳು ಮಾಡುವುದರಿಂದ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಎಚ್ಚರದಿಂದ ಕೇಳಿಸ್ಕೊಡ್ರಿ, ಗಮನ ಕೊಟ್ಟು ಕೇಳಿಸ್ಕೊಡ್ರಿ.
4 ಕಾರಣಗಳನ್ನು ನೋಡ್ಬೇಕಾಗಿದೆ. ಯಾವುದೇ ಕಾರ್ಯಗಳನ್ನು ಮಾಡುವಾಗ, ಏನೇ ಕಾರ್ಯಗಳನ್ನು ಮಾತನಾಡುವಾಗ, ಏನೇ ಕಾರ್ಯಗಳನ್ನು ಡಿಸಿಷನ್ ತಗೋಬೇಕಾದ್ರೆ ಈ 4 ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಬೇಕು. 4 ಪ್ರಶ್ನೆಗಳನ್ನು ಹಾಕಿಕೊಳ್ಬೇಕು. ಈಸ್ ಇಟ್ ಹೆಲ್ಪ್ಫುಲ್? ಈಸ್ ಇಟ್ ಹೆಲ್ಪ್ಫುಲ್? ಇದು ನನಗೆ ಸಹಾಯ ಮಾಡ್ತಾ ಇದೆಯಾ? ಫಿಸಿಕಲಿ, ಸ್ಪಿರಿಚುವಲಿ, ಮೆಂಟಲಿ, ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ. 1 ಕೊರಿಂಥ್ಯ 6ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ್ಯ 6ನೇ ಅಧ್ಯಾಯ 12ನೇ ವಚನ. ಇದು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದು ಮೇನ್ ಒಂದು ಸಂದೇಶಕ್ಕೆ ಬಂದಿಲ್ಲ, ಇದೆಲ್ಲ ಬೇಸ್ ಆಗ್ತಾ ಇದ್ದೀನಿ ಇಂಟ್ರೊಡಕ್ಷನ್ಗೆ. ಈಸ್ ಇಟ್ ಹೆಲ್ಪ್ಫುಲ್ ಫಿಸಿಕಲಿ, ಸ್ಪಿರಿಚುವಲಿ ಅಂಡ್ ಮೆಂಟಲಿ? 1 ಕೊರಿಂಥಿಯನ್ಸ್ 6:12. ಹೌದು. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು. ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ಆದರೆ ನಾವು ಯಾವುದಕ್ಕೂ ಒಳಗಾಗುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ಹೇಳ್ತದೆ, ಎಲ್ಲಾ ಕಾರ್ಯಗಳು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ನಿನಗೆ ಸ್ವಾತಂತ್ರ್ಯ ಉಂಟು. ಆರಾಮಾಗಿ ನಿನ್ನ 10 ಗಂಟೆಗೆ ಎದ್ದೇಳಬಹುದು. ನಿನಗೆ ಸ್ವಾತಂತ್ರ್ಯ ಉಂಟು. ನಿನಗೆ 10,000 5,000 ಬಟ್ಟೆಗಳನ್ನು ಖರ್ಚು ಮಾಡಬಹುದು. ಬಟ್ ಬೈಬಲ್ ಹೇಳ್ತದೆ, ಅದು ನಿನಗೆ ಹೆಲ್ಪ್ಫುಲ್ ಆಗ್ತಾ ಇದೆಯಾ? ಅದು ನಿನಗೆ ಸಹಾಯ ಮಾಡ್ತಾ ಇದೆಯಾ? ಈಸ್ ಇಟ್ ಹೆಲ್ಪ್ಫುಲ್? ನಿನಗೆ ಶಾರೀರಿಕವಾಗಿ ಅದು ಸಹಾಯ ಮಾಡ್ತಾ ಇದೆಯಾ? ಆತ್ಮಿಕವಾಗಿ ನಿನಗೆ ಸಹಾಯ ಮಾಡ್ತಾ ಇದೆಯಾ? ಮಾನಸಿಕವಾಗಿ ನಿನಗೆ ಸಹಾಯ ಮಾಡ್ತಾ ಇದೆಯಾ? ಫ್ರೀಡಮ್ ದೇವರು ಕೊಟ್ಟಿದ್ದಾರೆ. ಬಟ್ ಹೌ ವಿ ಯೂಸ್ ದಟ್ ಫ್ರೀಡಮ್ ಡಿಪೆಂಡ್ಸ್ ಅಪಾನ್ ಅಸ್. ನಾವು ಹೇಗೆ ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಳ್ಳುತ್ತೇವೆ, ಅದು ದೇವರು ನಮಗೆ ಬಿಟ್ಟಿದ್ದಾರೆ. ಬೈಬಲ್ ಹೇಳ್ತದೆ, ನನಗೆ ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಉಂಟು, ಸ್ವಾತಂತ್ರ್ಯ ಉಂಟು. ಆದರೆ ಎಲ್ಲವೂ ನನಗೆ ಬೆನಿಫಿಟ್ ಆಗಿರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಎಲ್ಲವನ್ನೂ ಮಾಡಲಿಕ್ಕೆ ಸ್ವಾತಂತ್ರ್ಯ ಉಂಟು. ನನಗೆ ಕುಡಿಯುವುದಕ್ಕೆ ಸ್ವಾತಂತ್ರ್ಯ ಉಂಟು, ನನಗೆ ಸುಳ್ಳಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಬೈಯುವುದಕ್ಕೆ ಸ್ವಾತಂತ್ರ್ಯ ಉಂಟು, ಎಲ್ಲದಕ್ಕೂ ಸ್ವಾತಂತ್ರ್ಯ ಉಂಟು. ಮೇರಿ ಮರ್ಜಿ ಮೇ ಜೋಕರು ಮೇರಿ ಮರ್ಜಿ. ಹಲ್ಲೆಲೂಯಾ. ಆದ್ರೆ ಬೈಬಲ್ ಹೇಳ್ತದೆ, ಅವು ಎಲ್ಲವೂ ನಿನಗೆ ವಿಹಿತವಾಗಿರುವುದಿಲ್ಲ. ನಿನಗೆಲ್ಲವೂ ಪ್ರಯೋಜನವಾಗಿರುವುದಿಲ್ಲ. 1 ತಾಸು ಮೊಬೈಲ್ ನೋಡುವುದರಿಂದ, ಫೇಸ್ಬುಕ್ ನೋಡುವುದರಿಂದ ಏನು ಪ್ರಯೋಜನ ಆಗುವುದಿಲ್ಲ, ವಿಹಿತ ಆಗುವುದಿಲ್ಲ. ಏನಾಗ್ತದೆ? ಏನೂ ಆಗುವುದಿಲ್ಲ. 1 ತಾಸು ಟೈಮ್ ವೇಸ್ಟ್ ಮಾಡಿರ್ತೀವಿ. ಬಟ್ ಸ್ವಾತಂತ್ರ್ಯ ಇದೆ ನಮಗೆ. ಬೈಬಲ್ ಹೇಳುತ್ತೆ ಸ್ವಾತಂತ್ರ್ಯ ಇದೆ. ಬಟ್ ಅವು ಯಾವ ಕೂಡ ನನಗೆ ಅದು ಬೆನಿಫಿಟ್ ಆಗುವುದಿಲ್ಲ. ಇವತ್ತಿನ ದಿವಸ ಅನೇಕ ಒಂದು ಮೊಬೈಲ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ವ್ಯರ್ಥ ಕಾರ್ಯಗಳಲ್ಲಿ ನಾವು ಆಸಕ್ತರಾಗ್ತಾ ಇದ್ದೇವೆ. ಯಾಕೆ? ನಮ್ಮ ಡಿಸ್ಟ್ರಾಕ್ಷನ್, ನಮ್ಮ ಫೋಕಸ್ ಅದು ಎಲ್ಲ ಅಲ್ಲಿ ಹೋಗ್ತಾ ಇದೆ. ನಮ್ಮ ದಿವಸಗಳು ಅದು ಇಷ್ಟು ಬೇಗವಾಗ್ತದೆ ಅಂದ್ರೆ, ಯೌವನಸ್ಥರಿಗೆ ಇನ್ನೂ ನಾ ಯೌವನಸ್ಥನಾಗಿದ್ದೇನೆ, ಇನ್ನೂ ಇದು ದುಡಿಯುವ ಕಾಲವಲ್ಲ, ಇದು ಓದುವ ಕಾಲವಲ್ಲ, ಅದು ಹಿಂಗೆ ಹೋಗ್ತದೆ. ಅದು ನನಗೆ ಮೊನ್ನೆ PUC ಇದೆಯೋ ಅನ್ನೋ ರೀತಿಯಲ್ಲಿ ಅನಿಸ್ತದೆ ಒಂದ್ಸಲ. ಬಟ್ ಅದು ನಮ್ಮ ಡಿಲ್ಯೂಷನ್. ಇಲ್ಲ, ಈಗ ಇದು ಲೆವೆಲ್ ಒಂದು ಬೇರೆ ಒಂದು ಸ್ಟೇಜ್ ಇದೆ. ಅದ್ರ ಪ್ರಕಾರ ನನ್ನ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಇನ್ನೂ ಬಂದಿಲ್ಲ. ಸೈತಾನಿನ ಒಂದು ದೊಡ್ಡ ಟ್ರಿಕ್ಸ್ ಏನಂದ್ರೆ, ಇನ್ನೂ ನಿನ್ನ ಸಮಯ ಇಲ್ಲ, ಇನ್ನೂ ಸಮಯ ಇದೆ ನಿನಗೆ, ಇನ್ನೂ ಬಹಳ ಸಮಯ ಇದೆ ನಿನಗೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ಈಸ್ ಇಟ್ ಹೆಲ್ಪ್ಫುಲ್? ಅದು ನಿನಗೆ ಸಹಾಯ ಮಾಡ್ತಾ ಇದೆಯಾ? ಆತ್ಮಿಕವಾಗಿ ನಿನಗೆ ಸಹಾಯ ಮಾಡ್ತಾ ಇದೆಯಾ? ಶಾರೀರಿಕವಾಗಿ ನಿನಗೆ ಸಹಾಯ ಮಾಡ್ತಾ ಇದೆಯಾ? ಮಾನಸಿಕವಾಗಿ ನಿನಗೆ ಸಹಾಯ ಮಾಡ್ತಾ ಇದೆಯಾ? ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ಮಾಡಕ್ ಹೋಗ್ಬೇಡ. 2ನೇ ಕ್ವಶನ್, ಡಸ್ ಇಟ್ ಬ್ರಿಂಗ್ ಮೀ ಅಂಡರ್ ಇಟ್ಸ್ ಪವರ್? 2ನೇ ಅಂಶ, ಡಸ್ ಇಟ್ ಬ್ರಿಂಗ್ ಮೀ ಅಂಡರ್ ಇಟ್ಸ್ ಪವರ್? ಅದೇ ವಾಕ್ಯದ 2ನೇ ಭಾಗದಲ್ಲಿ ನಾವು ನೋಡೋಣ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಒಳಗಾಗುವುದಿಲ್ಲ. ಗಟ್ಟಿಯಾಗಿ ಹೇಳ್ರಿ, ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಹಲ್ಲೆಲೂಯಾ. Does it bring me under its power?
ಅದು ನನ್ನನ್ನು ತನ್ನ ಹಿಡಿತದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆಯಾ? ಯಾವುದೇ ಒಂದು ಪಾಪ ಅದು ದೊಡ್ಡದಾಗಿ ಪ್ರಾರಂಭವಾಗುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾರು ವ್ಯಭಿಚಾರದಲ್ಲಿ ದುಮುಕಂತ ಬಿದ್ದು ಹೋಗುವುದಿಲ್ಲ. ಅಯ್ಯೋ ನಾನು ನೋಡದೆ ವ್ಯಭಿಚಾರ ಮಾಡ್ಬಿಟ್ಟೆ, ಅಯ್ಯೋ ನಾನು ನೋಡದೆ ಕುಡಿದು ಬಿಟ್ಟೆ, ಅಯ್ಯೋ ನಾನು ನೋಡದೆ ನಾನು ಸಿಗರೇಟ್ ಸೇರ್ಬಿಟ್ಟೆ, ಅಯ್ಯೋ ಅಂತ ದೊಡ್ಡ ಪಾಪಗಳು ಇದ್ದಕ್ಕಿದ್ದಾಗೆ ಆಗುವುದಿಲ್ಲ. ಇಟ್ ಬಿಗಿನ್ಸ್ ವಿತ್ ಅ ಸ್ಮಾಲ್ ಥಾಟ್. ಅದು ಸಣ್ಣ ಆಲೋಚನೆಯಿಂದ ಪ್ರಾರಂಭವಾಗ್ತದೆ, ಸಣ್ಣ ನೋಟದಿಂದ ಪ್ರಾರಂಭವಾಗ್ತದೆ. ಅದಕ್ಕೆ ಯವನಸ್ಥರಿಗೆ ಒಂದು ಅಡ್ವೈಸ್ ಏನಂದ್ರೆ ಜ್ಞಾನೋಕ್ತಿ ಡೈಲಿ ಓದಬೇಕು. ಪ್ರಾಬ್ಸ್ ಚಾಪ್ಟರ್ ಡೈಲಿ ಒಂದು ಚಾಪ್ಟರ್ ಅನ್ನು ಓದಬೇಕು. 31 ಚಾಪ್ಟರ್ ಇದ್ದಾವೆ, ಅದರಲ್ಲಿ ಡೈಲಿ ಒಂದು ಅಧ್ಯಾಯವನ್ನು ಓದಬೇಕು. ಅದರಲ್ಲಿ ಜ್ಞಾನ ಹೇಗೆ, ದೇವರ ಭಯ ಅಂದ್ರೆ ಏನು, ವ್ಯಭಿಚಾರದಿಂದ ಹೇಗೆ ನಾವು ದೂರ ಇರಲಿಕ್ಕೆ ಆಗ್ತದೆ, ಬಡತನದಿಂದ ಹೇಗೆ ದೂರ ಇರಲಿಕ್ಕೆ ಆಗ್ತದೆ, ಹೇಗೆ ಯೌವನಸ್ಥರು ಇರಬೇಕೆಂಬುದಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಬಹಳ ಅದ್ಭುತವಾದ ಒಂದು ಪುಸ್ತಕ, ನನಗೆ ಬಹಳ ಇಷ್ಟವಾಗುವ ಒಂದು ಪುಸ್ತಕ ಜ್ಞಾನೋಕ್ತಿ ಆಗಿದೆ. ಸೊ ಹಾಗಾಗಿ ಡಸ್ ಇಟ್ ಬ್ರಿಂಗ್ ಮಿ ಅಂಡರ್ ಇಟ್ಸ್ ಪವರ್, ಅದು ನನ್ನನ್ನು ತನ್ನ ಹಿಡಿತದಲ್ಲಿ ಸಾಧಿಸ್ತಾ ಇದೆ. ಇವತ್ತು ಅನೇಕರು ಆ ಹಿಡಿತದಲ್ಲಿ ಹೋಗಿದ್ದಾರೆ, ಇವತ್ತು ಅನೇಕರು ಆ ಬಂಧನದಲ್ಲಿ ಹೋಗಿದ್ದಾರೆ. ಯಾಕೆ? ಅದು ಪ್ರಾರಂಭ ಆಗಿದ್ದು ಅದು ಸಣ್ಣ ಒಂದು ಕಾರ್ಯದಿಂದ, ಸಣ್ಣ ಒಂದು ಥಾಟ್ ಇಂದ, ಸಣ್ಣ ಒಂದು ಲುಕ್ ಇಂದ. ಹಲ್ಲೆಲೂಯಾ. ಮತ್ತು ಮೂರನೇ ಅಂಶ ನೋಡೋಣ, ಡಸ್ ಇಟ್ ಹರ್ಟ್ ಅದರ್ಸ್? ಡಸ್ ಇಟ್ ಹರ್ಟ್ ಅದರ್ಸ್? 1 ಕೊರಿಂಥಿಯರ 8ನೇ ಅಧ್ಯಾಯ 13ನೇ ವಚನ. ಡಸ್ ಇಟ್ ಹರ್ಟ್ ಅದರ್ಸ್? ಅದು ಇನ್ನೊಬ್ಬರಿಗೆ ನೋವುಂಟು ಮಾಡುವಂತದ್ದಾಗಿದೆಯಾ? ನಾನು ಮಾಡುವ ಕಾರ್ಯಗಳು, ನಾನು ಮಾತಾಡುವ ಕಾರ್ಯಗಳು, ವಿಷಯಗಳು ಅದು ಇನ್ನೊಬ್ಬರಿಗೆ ಹರ್ಟ್ ಆಗುವಂತದ್ದಾಗಿದೆಯಾ ಅನ್ನುವುದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದೆ. 1 ಕೊರಿಂಥಿಯರ 8ನೇ ಅಧ್ಯಾಯ 13ನೇ ವಚನ. ಆದದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ. ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ. ಡಸ್ ಇಟ್ ಹರ್ಟ್ ಅದರ್ಸ್? ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆಯಾ, ನನ್ನಿಂದ ಇನ್ನೊಬ್ಬರಿಗೆ ತ್ರಾಸ ಆಗ್ತಾ ಇದೆಯಾ ಅನ್ನುವುದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಇಲ್ಲಿ ಪೌಲನು ಹೇಳ್ತಾನೆ, ನನ್ನ ಊಟದ ನಿಮಿತ್ತವಾಗಿ ಇನ್ನೊಬ್ಬರಿಗೆ ನಾನು ವಿಘ್ನವಾಗುವುದಿಲ್ಲ. ನಾನು ಮಾಂಸ ತಿಂತೇನೆ, ಅವನು ಮಾಂಸ ತಿನ್ನುವುದಿಲ್ಲ, ಅವನಿಗೆ ನಾನು ಒತ್ತಡ ಹಾಕುವುದಿಲ್ಲ, ಅವನಿಗೆ ಫೋರ್ಸ್ ಮಾಡುವುದಿಲ್ಲ, ಅಥವಾ ಅವನಿಗೆ ನಾನು ನೀನು ಕ್ರೈಸ್ತನವರಲ್ಲ ಅನ್ನುವುದಿಲ್ಲ, ದೇವರಿಗೆ ಆಶೀರ್ವಾದ ಮಾಡುವುದಿಲ್ಲ ಎಂಬುದಾಗಿ ಹೇಳುವುದಿಲ್ಲ. ಅವನ ನಿಮಿತ್ತವಾಗಿ ನಾನು ಮಾಂಸವನ್ನು ತಿನ್ನದೆ ಬಿಡ್ತೀನಿ ಎಂಬುದಾಗಿ ಪೌಲನು ಹೇಳ್ತಾನೆ. ನನ್ನ ರಕ್ಷಣೆಯನ್ನು ತರುವುದಕ್ಕಾಗಿ ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧನಾಗಿದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಡಸ್ ಇಟ್ ಹರ್ಟ್ ಅದರ್ಸ್? ನಾವು ಮಾಡುವ ಕಾರ್ಯಗಳು ಇನ್ನೊಬ್ಬರಿಗೆ ಅದು ನೋವುಂಟು ಮಾಡ್ತಾ ಇದೆಯಾ ಅದನ್ನು ಐಡೆಂಟಿಫೈ ಮಾಡಬೇಕಾಗಿದೆ. 4ನೇದು, ಡಸ್ ಇಟ್ ಗ್ಲೋರಿಫೈ ಗಾಡ್? ದೇವರಿಗೆ ಇದು ಮಹಿಮೆಯನ್ನು ತರುವಂತದ್ದಾಗಿದೆ. 1 ಕೊರಿಂಥಿಯರ 10ನೇ ಅಧ್ಯಾಯ 31ನೇ ವಚನ. 1 ಕೊರಿಂಥಿಯರ 10ನೇ ಅಧ್ಯಾಯ 31ನೇ ವಚನ. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ, ದೇವರ ಮಹಿಮೆಗಾಗಿ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ನಾನು ಈ ಕಾರ್ಯ ಮಾಡುವುದರಿಂದ ದೇವರಿಗೆ ಮಹಿಮೆ ಉಂಟಾಗ್ತಾ ಇದೆಯಾ? ಡಸ್ ಇಟ್ ಗ್ಲೋರಿಫೈ ಗಾಡ್? ಬೈಬಲ್ ಹೇಳಿದ್ರೆ ನೀನು ಊಟ ಮಾಡಿದ್ರು ದೇವರ ಮಹಿಮೆಗಾಗಿ ಊಟ ಮಾಡು, ಕುಡಿದ್ರು ಅಂತಂದ್ರೆ ಅದು ಕುಡಿದಲ್ಲ, ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅಣ್ಣ ಹೇಳಿದರೆ ಕುಡಿದ್ರು ದೇವರ ಮಹಿಮೆಗಾಗಿ, ನಾಳೆ ನಾನು ದೇವರ ಮಹಿಮೆಗಾಗಿ ಕುಡಿದಿದ್ದೀನಿ ಅಣ್ಣ. ಅಲ್ಲೆಲ್ಲೂಯ್ಯ. ನಮ್ಮಲ್ಲಿ ಅರ್ಥ ಮಾಡ್ಕೊಂಡಿದ್ದ ತಪ್ಪ ಅರ್ಥ ಮಾಡ್ಕೊಳ್ಳೋದೇ ಜಾಸ್ತಿ. ಅಲ್ಲೆಲ್ಲೂಯ್ಯ. ಸೊ ಹಂಗಾಗಿ ಬೈಬಲ್ ಹೇಳ್ತದೆ, ನೀವೇನೇ ಮಾಡಿದ್ರು ದೇವರಿಗೆ ಮಹಿಮೆಗಾಗಿ ಮಾಡಿರಿ ಎಂಬುದು. ದೇವರ ಮಹಿಮೆಗಾಗಿ ಉಂಟಾಗ್ತಾ ಇದೆಯಾ? ಇವು 4 ಅಂಶಗಳು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು, ಐಡೆಂಟಿಫೈ ಮಾಡಬೇಕಾಗಿದೆ. ಈಗ ಮೇನ್ ಸಂದೇಶಕ್ಕೆ ನಾವು ಬರೋಣ. ಈಗ ಮೇನ್ ಒಂದು ಮುಖ್ಯವಾದ ಈ ಒಂದು ಅಂಶಕ್ಕೆ ಬರೋಣ. ಯಾವ ನರಿಮರಿ ನನಗೆ ಹಿಡಿತಾ ಇದೆ ಬ್ರದರ್? ಯಾವ ನರಿಮರಿ ನನಗೆ ಹಾಳು ಮಾಡ್ತಾ ಇದೆ? ಬೆಳಿಬೇಕಂತ ಇದೀನಿ, ಬಿಡ್ತಾ ಇಲ್ಲ. ಪ್ರಾರ್ಥನೆ ಮಾಡ್ಬೇಕಂತೀನಿ, ಬಿಡ್ತಾ ಇಲ್ಲ. ಸಾಲದಿಂದ ಹೊರಗಡೆ ಬರ್ಬೇಕಂತೀನಿ, ಬಿಡ್ತಾ ಇಲ್ಲ.
ಯಾವ ನರಿಮರಿ ನನಗೆ ತಡೀತಾ ಇದೆ, ಯಾವುದು ನನ್ನ ಬೆಳವಣಿಗೆ ಅಡಚಣೆ ಮಾಡ್ತಾ ಇದೆ. ಅನೇಕ ನರಿಮರಿಗಳಿದ್ದಾವೆ, ಅನೇಕ ರೀಸನ್ಸ್ ಗಳಿದ್ದಾವೆ. ಅವು ಬಿಡ್ತಾ ಇಲ್ಲ. ನಮಗೆ ಬೆಳಲಿಕ್ಕೆ ನಮ್ಮ ಆಸೆ ಇದೆ, ಆದರೆ ಬಂದು ಕದ್ದುಕೊಂಡು ಅದು ಹೋಗ್ತಾ ಇರುವಂತದಾಗಿದೆ. ಮೊದಲನೇದನ್ನು ನಾವು ನೋಡಿಕೊಳ್ಳೋಣ. ದ ಲಿಟಲ್ ಫಾಕ್ಸ್ ಕಾಲ್ಡ್ ಲಿಟಲ್ ಟಂಗ್ ಇನ್ ಅವರ್ ಬಾಡಿ. ಈ ಸಣ್ಣ ನರಿಮರಿಯಾದ ಈ ಸಣ್ಣ ನಾಲಿಗೆ ಅದನ್ನು ಅಡಚಣೆ ಮಾಡ್ತಾ ಇದೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 12ನೇ ವಾಕ್ಯ. ದ ಲಿಟಲ್ ಫಾಕ್ಸ್ ಕಾಲ್ಡ್ ಲಿಟಲ್ ಟಂಗ್ ಇನ್ ಅವರ್ ಬಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ನಾಲ್ಗೆ ಇದೆ? ಎಷ್ಟು ಜನರಿಗೆ ಮಾತಾಡಕ್ ಬರ್ತದೆ? ಮಾತಾಡಕ್ ಬರ್ತದಲ್ಲ? ಕೈ ಎತ್ತರೆ, ಕೈ ಎತ್ತರೆ. ಮಾತಾಡಕ್ ಬರ್ತದಲ್ಲ? ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಮ್ಮ ನಾಲಿಗೆ ಚಿಕ್ಕ ಅಂಗವಾಗಿದೆ ಈ ದೊಡ್ಡ ದೇಹದಲ್ಲಿ. ಗಮನ ಕೊಟ್ಟು ಕೇಳ್ರಿ. ನಮ್ಮ ನಾಲಿಗೆ ಚಿಕ್ಕ ಅಂಗವಾಗಿದೆ ಈ ದೊಡ್ಡ ದೇಹದಲ್ಲಿ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 12ನೇ ವಚನ ಓದಿಕೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 12ನೇ ವಚನವರೆಗೂ ಇದೆ. ನಾವು ಸ್ವಲ್ಪ ವಾಕ್ಯಗಳಲ್ಲಿ ನೋಡೋಣ. ಎಲ್ಲರೂ ನಿಮ್ಮ ಸತ್ಯವೇದ ಇರೋ ತೆಗೀರಿ, ಮತ್ತು ಇಲ್ಲ ಅಂತಂದ್ರೆ ಅಲ್ಲಿ ಸ್ಕ್ರೀನ್ ನಲ್ಲಿ ನೋಡ್ರಿ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 12ನೇ ವಚನ. ರಾಹುಲ್ ಅವರು ಓದ್ತಾ ನಾವು ಗಮನ ಕೊಡೋಣ. ಇದು ಪ್ರೀಚಿಂಗ್ ಅಲ್ಲ, ಇದು ಒಂದು ರೀತಿಯಲ್ಲಿ ಟೀಚಿಂಗ್ ಇರುವಂತದ್ದಾಗಿದೆ. ಹಾಗಾಗಿ ನಾನು ಬಹಳ ನಿಧಾನವಾಗಿ ಸ್ಲೋ ಆಗಿ ನಾನು ಹೋಗ್ತೇನೆ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಎರಡನೇದು ಹಡಗುಗಳನ್ನು ನೋಡಿರಿ. ಹಡಗುಗಳನ್ನು ನೋಡಿದರೆ ಎಷ್ಟು ಜನ ನೋಡಿದರೆ ಹಡಗುಗಳನ್ನು? ನಿದ್ದೆ ಮಾಡೋದಿಲ್ಲ. ಹಲ್ಲೆಲೂಯಾ. ಹಡಗುಗಳನ್ನು ನೋಡಿದ್ದೀರಾ? ಕೈ ಎತ್ತರಿ. ಮತ್ತೆ ನಾಚ್ಕೋತೀರ? ಕೈ ಎತ್ತರಿ. ಹಡಗುಗಳನ್ನು ನೋಡಿದ್ದೀರಾ? ಎಲ್ಲಿ ನೋಡಿದ್ರಿ? ಟಿವಿಯಲ್ಲಿ ನೋಡಿದ್ರಿ? ನಿಜವಾಗ್ಲೂ ನೋಡಿದ್ದೀರಾ? ನಿಜವಾಗ್ಲೂ ಹನುಮಂತ ಬ್ರದರ್ ನೋಡಿದ್ದಾರೆ. ಗೋವಾಕ್ಕೆ ಬಹಳ ಹೋಗ್ತಿರ್ತಾರೆ ಅವರು. ಹಲ್ಲೆಲೂಯಾ. ಹಡಗುಗಳನ್ನು ನೋಡಿದ್ರೆ ಬೈಬಲ್ ಅಲ್ಲಿ ಹೇಳ್ತದೆ, ಅಷ್ಟು ದೊಡ್ಡ ಹಡಗನ್ನು ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ ಗೊತ್ತಾ? ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಬಹಳ ದೊಡ್ಡದಾಗಿದೆ, ಗಾಳಿ ಬರ್ತದೆ, ಎಲ್ಲ ಬರ್ತದೆ, ಬಟ್ ಅದನ್ನು ನಿಯಂತ್ರಣ ಮಾಡುವುದು ಆ ಸಣ್ಣ ಚುಕ್ಕಾಣೆ ಎಂಬುದಾಗಿ. ಅವ ನಡೆಸುವವನು ಕೂಡ ಅಲ್ಲ, ಸಣ್ಣ ಚುಕ್ಕಾಣೆ ಎಂಬುದಾಗಿ ಹೇಳ್ತದೆ ಬೈಬಲ್ ಅಲ್ಲಿ. ಅಂದ್ರೆ ಅಷ್ಟು ದೊಡ್ಡ ಒಂದು ಹಡಗನ್ನು ಸಣ್ಣ ಚುಕ್ಕಾಣೆ ಅದಕ್ಕೆ ಮನಸ್ಸಿಗೆ ಬಂದ ಹಾಗೆ ಅದನ್ನು ನಡೆಸುವಂತದಾಗಿದೆ. ಹೇಳ್ರಿ, ನನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ, ನನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ. ಗಟ್ಟಿಯಾಗಿ ಹೇಳ್ರಿ, ನನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ, ನನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಇಲ್ಲಿ ಕುದುರೆ ಅದನ್ನ ಡೈರೆಕ್ಟ್ ಮಾಡುವಂತ ಶಕ್ತಿ ಬಾಯಿಗೆ ಕಡಿವಾಣ ಹಾಕಿದಾಗ ಹಡಗನ್ನು ಎಷ್ಟೇ ಸಮುದ್ರದ ಅಲೆಗಳು ಬಂದ್ರು, ಏನೇ ಬಂದ್ರು, ಆ ಚಿಕ್ಕ ಒಂದು ಏನಂತ ಚುಕ್ಕಾಣೆ ಅದನ್ನು ನಡೆಸುವಂತದಾಗಿದೆ. ಟಂಗ್ ಹ್ಯಾಸ್ ಪವರ್ ಟು ಡಿಸ್ಟ್ರಾಯ್. 2ನೇ ಅಂಶ ಬರ್ಕೊಡ್ರಿ. ಟಂಗ್ ಹ್ಯಾಸ್ ಪವರ್ ಟು ಡಿಸ್ಟ್ರಾಯ್. ನಾಲ್ಗೆಗೆ ನಾಶನ ಮಾಡುವ ಶಕ್ತಿ ಇದೆ. ನಾಲ್ಗೆಗೆ
ಅಲ್ಲೆಲ್ಲೂಯ್ಯ. ಕೆಲವ್ರಿಗೆ ಅನಿಸ್ತೇ ನನ್ನ ನಾಲ್ಗೆಯಲ್ಲಿ ಇಷ್ಟೆಲ್ಲ ಇದೆ ಅಂತ ಹೇಳಿ. ಹೌದು, ಅಷ್ಟೆಲ್ಲ ಇದೆ, ಅದಕ್ಕೆ ಬೈಬಲ್ ಅಲ್ಲಿ ಅಷ್ಟು ಬರೆಯಲ್ಪಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ನಾಲ್ಗೆಯಲ್ಲಿ ಅಷ್ಟೆಲ್ಲ ಇದೆ, ಅದಕ್ಕಾಗಿ ನಾವು ಬಹಳ ಕೇರ್ಲೆಸ್ ಆಗಿರ್ತೇವೆ. ನಮ್ಮ ಮಾತುಗಳ ಕುರಿತಾಗಿ, ನಮ್ಮ ನುಡಿಗಳ ಕುರಿತಾಗಿ, ಆ ಟಂಗ್ ಕುರಿತಾಗಿ, ಆ ಲಿಟಲ್ ಮೆಂಬರ್ ಕುರಿತಾಗಿ ಬಹಳ ಕೇರ್ಲೆಸ್ ಆಗಿದ್ದೇವೆ. ಇದೇ ನರಿಮರಿ, ಇದೇ ನರಿಮರಿ. ಇದು ಸಣ್ಣ ಒಂದು ನರಿಮರಿ. ಇದು ಒಂದು ತೋರಿಸ್ತಾ ಇದೀವಿ, ಒಂದು ಕಲಿತಾ ಇದೀವಿ. ಸೊ ಟಂಗ್ ಹ್ಯಾಸ್ ಪವರ್ ಟು ಡಿಸ್ಟ್ರಾಯ್. ನಾವು ಕಮ್ಯುನಿಕೇಶನ್ ನೋಡ್ರಿ, ನಾವು ಮಾತಾಡುವ ರೀತಿಯನ್ನು ನೋಡ್ರಿ. ನಮ್ ಕಡೆ ಅಂತೂ ಸೀದಾ ಜಗಳ ಆದಾಗೆ ಮಾತಾಡ್ತಿರ್ತಾರೆ. ಕೆಲವು ಸಲ ಇಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಸಮಜಾಯಿಸ್ಬೇಕಾಗ್ತದೆ ಇನ್ನೊಬ್ರಿಗೆ. ಅವ್ರು ಜಗಳ ಆಡ್ತಾ ಇಲ್ಲ, ಮಾತಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಮಂಗಳೂರಿಂದ ಆ ಬೆಂಗಳೂರು ಕಡೆ, ಅವ್ರ ಕಡೆ, ಇವ್ರ ಕಡೆ ನೋಡಿದ್ರೆ, ಈ ನಮ್ಮ ಬೀದರ್ ಕಡೆ, ನಮ್ಮ ರಾಯಚೂರ್ ಕಡೆ, ಯಾದಗಿರಿ ಕಡೆ ಅಂತೂ ಕೇಳೇ ಬಾಳವ್ರು. ನಮ್ಮ ಗುಲ್ಬರ್ಗ ಲ್ಯಾಂಗ್ವೇಜ್ಗಳು ಏನ್ ಮಾತಾಡ್ತಾ ಇದ್ರು, ಜಗಳ ಆಡ್ತಾ ಇದ್ರು, ಅವರಿಗೆ ಏನು ಅರ್ಥ ಮಾಡಿಸ್ಬೇಕಾಗ್ತದೆ. ಕೆಲವು ಸಮಯದಲ್ಲಿ ಸರಿತಾ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವರ್ಡ್ ಅಲ್ಲಿ ಬರ್ತದೆ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಏನ್ ಬರ್ತಾ ಇದ್ರೆ ನಾಟಕ ಮಾಡ್ಬಾರ್ದು ಅಂತ ಹೇಳಿ. ಅದಕ್ಕೆ ಒಂದು ನಮ್ಗೆ ಜಗಳ. ನಾಟಕ ಮಾಡೋದಂದ್ರೆ ನಾ ಹೆಂಗ್ ನಾಟಕ ಮಾಡಿದ್ ತೋರಿಸು. ನಾನು ಹಂಗಲ್ಲ, ಸುಮ್ಮನೆ ಫ್ಲೋ ಅಲ್ಲಿ ಬಂದು ಅದು ನಾನು ಹೆಂಗೆ ನಾಟಕ ಮಾಡಿದೀನಿ, ನಾನ್ ನಾಟಕ ಮಾಡುವ ಕಾಣಿಸ್ತೀನ ಅಂದ್ರೆ ಕಾಮನ್ ಆಗಿ ನಮ್ಮ ಕಡೆ ಕಾಮನ್. ಅವ್ರು ಅಷ್ಟು ಸೀರಿಯಸ್ ಅದು. ಅಲ್ಲೆಲ್ಲೂಯ್ಯ. ಮಂಗಳೂರು ಕಡೆ ಎಲ್ಲ ಮಂಡೆ ಬಿಸಿ ಮಾಡ್ಬೇಡ್ರಿ, ತಲೆ ಬಿಸಿ ಮಾಡ್ಬೇಡ್ರಿ ಅಂತ ಹೇಳ್ತಿರ್ತಾರೆ. ಅವರಿಗೆಲ್ಲ ಅದೇ ದೊಡ್ಡ ಬೈಗುಳ. ನಮ್ಮ ಬೈಗುಳ ಬಗ್ಗೆ ನಾವು ಮಾತಾಡ್ತೀವಿ. ಅಲ್ಲೆಲ್ಲೂಯ್ಯ. ನಮ್ಮ ಬೈಗುಳ 3-4 ಜನರೇಷನ್ ವರೆಗೂ ಹೋಗ್ತದೆ. ಅವರಲ್ಲಿ ಏನಂತಂದ್ರೆ ಮಂಡೆ ಬಿಸಿ ಮಾಡಬೇಡ, ನನ್ನ ಎಂತ ಸಾವು ಮರಯ್ಯ, ಇಂತ ಶುದ್ಧವಾಗಿ ಬೈಗುಳ. ನಮ್ ಕಡೆ ಹಂಗಿಲ್ಲ, ಸೀದಾ 3-4 ಜನರೇಷನ್ ವರೆಗೂ ಅವ್ರಿಗೆ ನೆನೆಸೇಬಾರ್ದು ಅವರು. ಅಲ್ಲೆಲ್ಲೂಯ್ಯ. ಟಂಗ್ ಕ್ಯಾನ್ ಡಿಸ್ಟ್ರಾಯ್. ನಾಲಿಗೆ ನಮ್ಮನ್ನು ನಾಶ ಮಾಡ್ತದೆ. ಅಲ್ಲೆಲ್ಲೂಯ್ಯ. ಸೊ ಟಂಗ್ ಹ್ಯಾಸ್ ಪವರ್ ಟು ಡಿಸ್ಟ್ರಾಯ್. ಚಿಕ್ಕ ಅಂಗ ಇದೆ, ಇಡೀ ದೇಹವೆಲ್ಲ ಕಂಟ್ರೋಲ್ ಮಾಡ್ತದೆ. ನಿನ್ನ ದೇಹ ಡೈರೆಕ್ಟ್ ಮಾಡ್ತದೆ. ನಿನ್ನ ದೇಹ ಯಾವ ರೀತಿ ಬೇಕು ಆ ರೀತಿಯಾಗಿ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೊತೆ ಇರಿ. ಕಂಟಿನ್ಯೂ ರಾಹುಲ್. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರು ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಚಿಕ್ಕ ಅಂಗ ಹೇಳ್ರಿ, ನಾಲಿಗೆ ಚಿಕ್ಕ ಅಂಗವಾಗಿದ್ದರು ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಶಕ್ತಿ ಇದೆ ನಾಲಿಗೆಯಲ್ಲಿ. ದೇವರು ಅದಕ್ಕೆ ಎಲುಬು ಕೊಟ್ಟಿಲ್ಲ. ಅಲ್ಲೆಲ್ಲೂಯ್ಯ. ಎಲುಬು ಕೊಟ್ಟಿದ್ರೆ ಮುರಿದು ಹೋಗ್ತಾ ಇತ್ತು. ಸರಿಯಾಗಿ ಯೂಸ್ ಮಾಡ್ರಿ ಅಂತ ಕೊಟ್ಟಿದ್ರು ದೇವರು ನಾಲಿಗೆಯನ್ನು. ಅಲ್ಲೆಲ್ಲೂಯ್ಯ. ನಾಲಿಗೆ ಚಿಕ್ಕ ಅಂಗವಾಗಿದೆ, ಆದ್ರೆ ಈ ನಾಲಿಗೆ ಎಂಬ ಈ ಸಣ್ಣ ಅಂಗ, ಈ ಸಣ್ಣ ನರಿಮರಿ ನಾವು ಸರಿಯಾದ ರೀತಿಯಾಗಿ ಅದನ್ನು ಯೂಸ್ ಮಾಡಲಿಲ್ಲ ಅಂದ್ರೆ ಅದು ನಮ್ಮನ್ನು ನಾಶ ಮಾಡ್ತದೆ, ನಮ್ಮನ್ನು ಡಿಸ್ಟ್ರಾಯ್ ಮಾಡ್ತದೆ. ಹಲ್ಲೆಲೂಯಾ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಹುಟ್ಟಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಕಿಚ್ಚೆ. ನಾಲಿಗೆ ಏನಂದ್ರೆ ಟಂಗ್ ಇಸ್ ಫೈರ್, ಬೆಂಕಿ. ನಾಲಿಗೆ ಅಂದ್ರೆ ಬೆಂಕಿ ಅಂತ ಹೇಳ್ತಾರೆ ಸತ್ಯವೇದ. ನಾನಲ್ಲ, ಬೆಂಕಿ ಬೆಂಕಿ ಅಂತಿರ್ತೀವಿ ನಾವು ಯಾವಾಗಲೂ. ನಾಲಿಗೆ ಬೆಂಕಿ ಆಗಿದೆ. ಅದು ಯಾವ ಬೆಂಕಿ? ನಾವು ನೋಡುವ ಬೆಂಕಿ ಅಲ್ಲ, ಈ ಬೆಂಕಿ ಅಲ್ಲ, ನರಕಕ್ಕೆ ಒಯ್ಯುವ ಬೆಂಕಿ ಆಗಿದೆ ಎಂಬುದಾಗಿ. ನಾಲಿಗೆ ನರಕಕ್ಕೆ ತೆಗೆದುಕೊಂಡು ಹೋಗುವ ಒಂದು ಬೆಂಕಿ ಆಗಿರ್ತದೆ ಎಂಬುದಾಗಿ. ದೊಡ್ಡ ಕಾಡನ್ನು ಸಣ್ಣ ಕಿಚ್ಚಿನಿಂದ ಅದು ಹಾಳು ಮಾಡ್ತದೆ ಎಂಬುದಾಗಿ. ಹಲ್ಲೆಲೂಯಾ. ದೊಡ್ಡ ಕಾಡು ಇಮ್ಯಾಜಿನ್ ಮಾಡ್ರಿ, ಯಾವುದರಿಂದ ಹಾಳಾಯ್ತದು? ಸಣ್ಣ ಒಂದು ಕಡ್ಡೆ ಬಿಟ್ಟು ಹಚ್ಚುವುದರಿಂದ. ಹಲ್ಲೆಲೂಯಾ. ಸೊ ನಾಲಿಗೆಯಲ್ಲಿ ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ಅನೇಕರು ಇದ್ರ ಕುರಿತಾಗಿ ಕೇರ್ಲೆಸ್ ಆಗಿದ್ದಾರೆ. ಅದ್ರ ಕುರಿತಾಗಿ ಅವರಿಗೆ ಏನಂತಂದ್ರೆ ಎಚ್ಚರಣೆ ಇಲ್ಲ, ಕೇರ್ಲೆಸ್. ನಮ್ಮ ನಾಲಿಗೆ ನಾವು ಹೇಗ್ ಬೇಕಾದ್ರೂ ಯೂಸ್ ಮಾಡ್ತೇವೆ, ಆದ್ರೆ ನಾನು ಯೋಚನೆ ಮಾಡ್ಬೇಕಾಗಿದೆ, ಅದು ಎಲ್ಲವೂ ನನಗೆ ಬೆನಿಫಿಟ್ ಆಗ್ತಾ ಇದೆಯಾ, ಅದು ಎಲ್ಲವೂ ನನಗೆ ವಿಹಿತವಾಗ್ತಾ ಇದೆಯಾ? 3 ಅಂಶಗಳನ್ನು ನೋಡಿದ್ದೇವೆ. ದೊಡ್ಡ ಕಾಡು ಈ ಸಣ್ಣ ನಾಲಿಗೆ ಬೆಂಕಿ ಹಚ್ಚುವಂತದಾಗಿದೆ. ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ದೊಡ್ಡ ದೊಡ್ಡದನ್ನು ಹೇಳ್ಕೊತೇವೆ, ದೊಡ್ಡ ದೊಡ್ಡದನ್ನು ಇದನ್ನು ಮಾತನಾಡ್ತದೆ. ಹಲ್ಲೆಲೂಯಾ.
ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಹಲ್ಲೆಲೂಯಾ. ಇದು ನಮ್ಮ ದೇಹವನ್ನೆಲ್ಲ ಕೆಡಿಸ್ತದೆ ಮತ್ತು ಇದು ನಮಗೆ ನರಕಕ್ಕೆ ಒಯ್ಯುವುದಲ್ಲದೆ ಈ ಪ್ರಪಂಚಕ್ಕೆ ಕೂಡ ಬೆಂಕಿ ಹಚ್ಚುತ್ತದೆ ಅಂತ ಹೇಳಿ. ಒಂದು ಸಣ್ಣ ಮಾತು ಮುಗಿತು. ಒಂದು ಸಣ್ಣ ಮಾತು ನಾನು ಯಾಕೆ ಮಾಡ್ಲಿ ಮುಗಿತು. ಸಣ್ಣ ಮಾತು ಅಷ್ಟೇ, ನಾನು ಯಾಕೆ ಮಾಡ್ಲಿ. ಮೊನ್ನೆ ಚಿತ್ರದುರ್ಗ ಹೋಗುವಾಗ ಡ್ರೈವರ್ ಬಾಯ್ ಮಿಸ್ ಆಗಿ ಸ್ವಲ್ಪ ಮುಂದೆ ಹೋಯ್ದ. ಈ ಸ್ಟಾಪ್ ಅಲ್ಲಿ ನಿಲ್ಲಿಸಬೇಕಾಗಿತ್ತು, ಮುಂದೆ ಸ್ಟಾಪ್ ಸ್ವಲ್ಪ ಮುಂದೆ ಹೋದ. ಇವನು ಪ್ಯಾಸೆಂಜರ್ ಬಂದು ನಿನಗೆ ಗೊತ್ತಾಗಂಗಿಲ್ಲ, ನಿನಗೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ದ. ಅವನು ಜಗಳ, ಇವನು ಜಗಳ. ಸಣ್ಣ ವಿಷಯ, ಸ್ವಲ್ಪ ಮುಂದೋಗಿದೆ ಅಷ್ಟೇ. ಇಲ್ಲಿ ಸ್ವಲ್ಪ ಸೈಡ್ ತಗೊಳ್ಳಿ, ಸ್ವಲ್ಪ ಮುಂದೋಗಿದೆ ಅಂತಂದ್ರೆ ಮುಗ್ದೆ ಹೋಗ್ತಾ ಇತ್ತು. ಅದರಿಂದ ದೊಡ್ಡ ಬೆಂಕಿ ಹತ್ತುವುದೇ ಇತ್ತು. ಬಟ್ ಎಲ್ಲ ಜನಗಳೆಲ್ಲ ಶಾಂತ ಪಡಿಸಿದ್ರು. ಇಲ್ಲ ನಮ್ಮ ಪ್ರಯಾಣಕ್ಕೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಸಣ್ಣ ವಿಷಯ, ಸಣ್ಣ ನಾಲ್ಗೆ, ನಾನು ಯಾಕೆ ಮಾಡ್ಲಿ ಮುಗ್ದೇವ್ರಿ. ಗಂಡ ಹೆಂಡತಿ ಮಧ್ಯೆ ಜಗಳ, ನಾನು ಯಾಕೆ ಮಾಡ್ಲಿ, ನಾನು ಯಾಕೆ ನಿನ್ ಮಾತು ಕೇಳ್ಬೇಕು, ನಾನು ಯಾಕೆ ನೀ ಕರೆದಲ್ಲಿ ಬರ್ಬೇಕು, ನಾನು ಯಾಕೆ ನೀ ಹೇಳೋದಾಗೆ ಮಾಡ್ಬೇಕು, ನಾನು ನಿನ್ನ ಲೆವೆಲಿಗೆ ಇದ್ದೇನೆ, ನಾನು ಈಕ್ವಲಿ ಆಗಿದ್ದೇನೆ. ಇವ್ರ ಕಡೆ ಅಂತರೂ ಬೇರೆ ಇದ್ರಲ್ಲಂತರೂ ನಾನು ಇಷ್ಟು ವರದಕ್ಷಿಣೆ ತಗೊಂಡು ಬಂದಿನಿ, ನನಗೊಂದಿದು ಇದೆ. ದೇವರ ಕೃಪೆಯಿಂದ ಕ್ರೈಸ್ತರಲ್ಲ ಹಂಗಿಲ್ಲ. ಅಲ್ಲೆಲ್ಲೂಯ್ಯ. ಹಂಗಾಗಿ ಸಿಸ್ಟರ್ಸ್ ಎಲ್ಲ ಬಹಳ ವಿಧೇಯತ ಒಂದವರು ವಿಧೇಯರಾಗ್ತಾರೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದುಂಟು. ಎಲ್ಲಾ ಪ್ರಾಣಿಗಳನ್ನು ಹತೋಟಿಗೆ ತಗೊಂಡು ಬರ್ತಾರೆ. ಎಲ್ಲಾ ಪ್ರಾಣಿಗಳನ್ನು ಮನುಷ್ಯ ಎಲ್ಲರನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. ಚಿಕ್ಕ ಅಂಗ ಬೈಬಲ್ ಹೇಳ್ತದೆ, ಯಾವ ಮನುಷ್ಯನಿಗೆ ಹತೋಟಿಗೆ ಬರಂಗಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಎಂತ ಡೇಂಜರ್ ಇದೆ ನೋಡಿ. ನಮಗೆ ಹತೋಟಿಗೆ ಬರಂಗಿಲ್ಲ ಅಂತ ಇದು ಬೈಬಲ್ ಹೇಳ್ತಾ ಇದೆ. ನಮ್ಮ ಹತೋಟಿಗೆ ಬರಂಗಿಲ್ಲ, ನಮ್ಮ ಸ್ವಾಧೀನ ಮಾಡ್ಕೊಳ್ಳೋಕೆ ಆಗಂಗಿಲ್ಲ ಅಂತ ಹೇಳಿ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಬೈಬಲ್ ಹೇಳ್ತದೆ ಯಾರಿಂದಲೂ ಸಾಧ್ಯ ಇಲ್ಲ ಇದು. ನಮ್ಮ ನಾಲಿಗೆಯನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಕ್ಕೆ ಬೈಬಲ್ ಹೇಳ್ತಾ ಇದೆ. ಮತ್ತೆ ಹೆಂಗ್ರಿ ಬ್ರದರ್ ಇದು ಹಿಡಿಬೇಕಾಗಿದೆ, ಹೆಂಗ್ರಿ ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕಾಗಿದೆ, ಅದನ್ನೇ ದೇವರಿಗೆ ಬೈಬಲ್ ಕಲಿಸ್ತಾ ಇರೋದು ಹೆಂಗೆ ಮಾಡ್ಬೇಕಂತ ಹೇಳಿ. ಈ ಲೋಕದಲ್ಲಿ ಮನುಷ್ಯರಿಗೆ ಯಾರಿಗೂ ಆಗುವುದಿಲ್ಲ, ನನ್ನ ಕೈಲಿಂದ ಆಗುವುದಿಲ್ಲ, ನಿಮ್ ಕೈಲಿಂದ ಆಗುವುದಿಲ್ಲ. ಯಾರನ್ನು ಕೂಡ ಈ ನಾಲಿಗೆಯನ್ನು ಹತೋಟಿಗೆ ತೆಗೆದುಕೊಂಡು ಬರಕ್ಕೆ ಆಗುವುದಿಲ್ಲ. ಆದರೆ ಅದು ಸುಮ್ಮನಿರಲಾರದ ಕೆಡುಕಾಗಿದೆ. ಕೆಡುಕಾಗಿದೆ. ಮರಣಕರವಾದ ವಿಷದಿಂದ ತುಂಬಿ ಇದೆ. ವಿಷದಿಂದ ತುಂಬಿ ಅದೇ. ಇದು ಸುಮ್ಮನಿರಲಾರದ ಏನಾಗಿದೆ, ಕೆಡುಕಾಗಿದೆ ಎಂಬುದಾಗಿ. ಸುಮ್ಮನಿರಲಾರದ ಕೆಡುಕಾಗಿದೆ. ಈ ನಮ್ಮ ಸ್ತ್ರೀಯರಿಗೆ ಸ್ವಲ್ಪ ಮಾತಾಡುವುದಾಗ್ಲಿ ಜಾಸ್ತಿ, ಅದು ಬೇಜಾರು ಮಾಡ್ಕೋಬೇಡ್ರಿ. ಅದು ನಿಮ್ಮಲ್ಲೇ ಅಂತಾನೆ ಎಲ್ರ ಬಲ್ಲಿ ಇರ್ತದೆ. ಬಟ್ ಅದು ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ. ಸ್ತ್ರೀಯರು ಕುಂತ್ರು ಅಂತಂದ್ರೆ ವಿಷಯಗಳು ನಡೀತಾ ಇರ್ತದೆ, ಚರ್ಚೆಗಳು ನಡೀತಾ ಇರ್ತದೆ. ನಮ್ಮಲ್ಲಿ ಹಂಗಿಲ್ಲ, ಸ್ತ್ರೀಯರು ಬರ್ತಾ ಕೇಳ್ತಾ ಇದ್ದೀನಿ ನಾನು. ನಮ್ಮಲ್ಲೆಲ್ಲ ಸಿಸ್ಟರ್ಸ್ ಆ ರೀತಿಯಾಗಿಲ್ಲ ಯಾರು. ಬಟ್ ಬೈಬಲ್ ಅಲ್ಲಿ ಹೇಳ್ತದೆ ಅದು ಸುಮ್ಮನಿರಲಾರದ ಏನಾಗಿದೆ, ಕೆಡುಕಾಗಿರುವಂತದಾಗಿದೆ. ಏನೋ ಒಂದು ವಿಷಯಗಳನ್ನ ಹೇಳಬೇಕು ಅಂದ್ರೆ ಅದು ಯಥಾ ಪ್ರಕಾರ ನಾವು ಹೇಳುವುದಿಲ್ಲ. ಒಂದು ಸೇರಿಸರೆ ಹೇಳ್ತೇವೆ, ಒಂದು ಕಮ್ಮಿ ಮಾಡಿದ್ರೆ ಹೇಳಿರ್ತೇವೆ. ಹಲ್ಲೆಲೂಯಾ. ಈ ಹವ್ವಳು ಬಿದ್ದೋಳಕ್ಕೆ ಕಾರಣ ಅದೇ, ಒಂದು ಸೇರಿಸಿ ಹೇಳೋದಿಲ್ಲ ಅವಳ. ಹಲ್ಲೆಲೂಯಾ. ಅಕ್ಕ ನಿನಗೆ ಇಷ್ಟು ಗಂಟೆಗೆ ಬಾ ಅಂತಂದು ಹೇಳಿದ್ರು, ಇಷ್ಟೇ. ಒಂದೇ ಒಂದು ಸೇರಿಸಿರ್ತೀವಲ್ಲಿ ಬೆಂಕಿ ಹತ್ತುತ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾಲಿಗೆ ನಮ್ಮನ್ನು ನಾಶನಕ್ಕೆ ಒಯ್ಯುವ ಶಕ್ತಿ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಹೇಗೆ ನಾವು ಕಂಟ್ರೋಲ್ ಮಾಡಬೇಕಾಗಿದೆ, ಹೌ ಟು ಕಂಟ್ರೋಲ್ ಇಟ್, ಹೇಗೆ ಹತೋಟಿಗೆ ತರಬೇಕಾಗಿದೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳಿದೆ ಅಂದ್ರೆ ನಮ್ಮ ಶಕ್ತಿಯಿಂದ ಆಗುವುದಿಲ್ಲ, ನಮ್ಮ ಬಲದಿಂದ ಆಗುವುದಿಲ್ಲ, ಅದು ಪವಿತ್ರಾತ್ಮನ ಬಲದಿಂದ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಅದು ಪವಿತ್ರಾತ್ಮನಿಂದ ಸಾಧ್ಯ. ಅದಕ್ಕೆ
ಅದಕ್ಕೆ ಅಪೊಸ್ತಲರು ಪ್ರಾರ್ಥನೆಯಲ್ಲಿ ಬಂದಾಗ, ಆ ಮೇಲಂತಸ್ತಿನಲ್ಲಿ ಪ್ರಾರ್ಥನೆಯಲ್ಲಿ ಮಾಡುವಾಗ ಬೈಬಲ್ ಅಲ್ಲಿ ಹೇಳ್ತದೆ, ಅವರ ನಾಲಿಗೆಯ ಮೇಲೆ ಪವಿತ್ರಾತ್ಮರು ಬಂದರು ಎಂಬುದಾಗಿ. ಅವರ ನಾಲಿಗೆಯ ಮೇಲೆ ಉರಿ ನಾಲಿಗೆ ಹಾಗೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ನಾಲಿಗೆ ಪವಿತ್ರಾತ್ಮನಿಗೆ ಕೊಡುವುದಾದರೆ ಆ ನಾಲಿಗೆ ಅದು ಬ್ಲೆಸ್ಸಿಂಗ್ ಆಗಿ ಅದು ಆಗುವಂತದಾಗಿದೆ. ನಮ್ಮ ನಾಲಿಗೆ ಅದು ಬ್ಲೆಸ್ಸಿಂಗ್ ಡೋರ್ ಓಪನ್ ಮಾಡುವಂತದಾಗಿದೆ. ನಮ್ಮ ನಾಲಿಗೆ ಒಂದು ಕರ್ಸ್ಗೆ ಓಪನ್ ಮಾಡುವಂತದಾಗಿದೆ. ನಾಲಿಗೆ ಟಂಗ್ ಇಸ್ ಲೈಕ್ ಡೋರ್, ಅದು ಬಾಗಿಲು ರೀತಿಯಾಗಿರುವಂತದಾಗಿದೆ. ನಿನ್ನ ಆಶೀರ್ವಾದಕ್ಕೆ ನಿನ್ನ ಬಾಗಿಲನ್ನು ತೆಗೆಯುವುದಾದ್ರೆ ಅದು ಆಶೀರ್ವಾದವಾಗುವಂತದಾಗಿದೆ. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುವುದಾದ್ರೆ ಅವರು ಆಶೀರ್ವಾದ ಹೊಂದುವರಾಗಿರ್ತಾರೆ. ನಿನ್ನ ಮಕ್ಕಳನ್ನು ಶಪಿಸುವುದಾದರೆ ಆ ಶಾಪಗಳು ಅವರ ಮೇಲೆ ಕಾರ್ಯ ಮಾಡುವಂತದಾಗಿದೆ. ಅನೇಕ ತಂದೆ ತಾಯಿಗಳು ಇವತ್ತು ಆ ಮಕ್ಕಳನ್ನು ಶಪಿಸಿ ಅವರು ಬೆಳೆಯದೇ ಇರುವ ಹಾಗೆ ಅವರು ಕಾರಣರಾಗಿದ್ದಾರೆ. ಅನೇಕ ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ದನ, ಕತ್ತಿ, ದಡ್ಡ, ದರಿದ್ರ ಯಾಕಾದ್ರೂ ಹುಟ್ಟಿದೆಯೋ ಈ ರೀತಿಯಾದೆಲ್ಲ ಮಾತುಗಳನ್ನು ಅಂದು ಅವರು ಬೆಳೆಯದೇ ಇರುವ ಹಾಗೆ ಅವರಿಗೆ ಬ್ಲಾಕ್ ಆಗಿದ್ದಾರೆ ಅವರು. ಅದಕ್ಕಾಗಿ ನಾನು ಡಿಸೈಡ್ ಮಾಡಿದೆ, ನನ್ನ ಮಗು ಆದಾಗ ಹೇಳಿದ್ರೆ ನಾನು ಯಾವತ್ತೂ ನನ್ನ ಮಗಳನ್ನು ಕತ್ತಿಗೆ ದನ ಎಂಬುದಾಗಿ ನನ್ನ ಬಾಯಿಂದ ಇವತ್ತು ಕೂಡ ಬಂದಿಲ್ಲ. ಅದು ಬರುವುದೂ ಇಲ್ಲ ಕೂಡ. ಅದು ಮುಂಚೆ ಇತ್ತು, ಆದ್ರೆ ಯಾವಾಗ ದೇವರ ವಾಕ್ಯವನ್ನು ಗೊತ್ತಾದಾಗ ಆ ಬಾಯಿ ಮಾತುಗಳು ಅದು ಏನಂತಾರೆ ಅದು ಮುಖ್ಯವಾಗಿರ್ತದೆ ಎಂಬುದಾಗಿ. ಅವಳು ಎಷ್ಟೇ ಕಾರ್ಯಗಳನ್ನು ಮಾಡಿರ್ಬೋದು, ಸ್ಕೂಲಿನ ಎಷ್ಟೇ ಕಂಪ್ಲೇಂಟ್ಸ್ ಕೊಡ್ಬೋದು, ಬಟ್ ನಮ್ಮ ಬಾಯಿಂದ ಅದು ಬ್ಲೆಸ್ಸಿಂಗ್ ಬರುವಂತದಾಗಿದೆ. ಯು ವಿಲ್ ಬಿ ಎ ಬ್ಲೆಸ್ಸಿಂಗ್, ನೀನು ಆಶೀರ್ವಾದವಾಗಿರ್ತೀಯ. ನೀನು ಕಂಪ್ಲೇಂಟ್ಸ್ ಹೇಳ್ಬೋದು, ನೀನು ಆ ರೀತಿಯಾಗಿದೆ ಈ ರೀತಿಯಾಗಿದೆ ಎಂಬುದಾಗಿ, ಬಟ್ ನಮ್ಮ ಬಾಯಿಂದ ಯಾವಾಗಲೂ ಬ್ಲೆಸ್ಸಿಂಗ್ ಬರುವಂತದಾಗಿದೆ. ಯಾಕೆ? ನಮ್ಮ ನಾಲಿಗೆಯಲ್ಲಿ ಜೀವ ಮರಣ ಒಂದು ಶಕ್ತಿ ಇರುವಂತದಾಗಿದೆ. ಬೈಬಲ್ ಹೇಳ್ತಾ ಇದೆ, ಬೈಬಲ್ ಹೇಳುವಂತದ್ದು ಯಾವತ್ತೂ ಸುಳ್ಳಾಗಿರುವುದಿಲ್ಲ. ಬೈಬಲ್ ಹೇಳುವಂತದ್ದು ಸತ್ಯವಾಗಿರುವಂತದಾಗಿದೆ. ಅದಕ್ಕೆ ಸತ್ಯವೇದದಲ್ಲಿ ಹೇಳುತ್ತದೆ, ನಿಮ್ಮ ನಾಲಿಗೆಯಲ್ಲಿ ಜೀವ ಮರಣ ಒಂದು ಶಕ್ತಿ ಇರುವಂತದಾಗಿದೆ. The tongue has power to destroy. Tongue has power to direct. Tongue has power to delight. Tongue has power. ಲಿಟಲ್ ಮೆಂಬರ್, ಅದು ಸಣ್ಣ ಮೆಂಬರ್ ಆಗಿರುವಂತದಾಗಿದೆ. ಆದರೆ ಅದು ನಮ್ಮ ಭವಿಷ್ಯವನ್ನು ನಡೆಸುವಂತದಾಗಿದೆ. ನಮ್ಮ ಭವಿಷ್ಯವನ್ನು ನಡೆಸುವಂತದಾಗಿದೆ. ಈ ಸಣ್ಣ ನರಿಮರಿಯನ್ನು ನಾವು ಹಿಡಿದು ಇದನ್ನು ನಾವು ಸಾಯಿಸಲಿಲ್ಲ ಅಂತಂದ್ರೆ, ಅಂದ್ರೆ ನಮ್ಮ ನಾಲಿಗೆಯನ್ನು ಪವಿತ್ರಾತ್ಮನಿಗೆ ಕೊಡಲಿಲ್ಲ. ದೇವರೇ, ನನ್ನ ನಾಲಿಗೆ ಯಾವ ರೀತಿ ಅಪೊಸ್ತಲರ ಮೇಲೆ ಪವಿತ್ರಾತ್ಮನ ಇಳಿದು ಬಂದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರು, ಅದೇ ರೀತಿ ನನ್ನ ನಾಲಿಗೆಯನ್ನು ತುಂಬಿಸು ಎಂಬುದಾಗಿ. ಇವತ್ತು ಅನೇಕರ ಸಭೆಯಲ್ಲಿ ಬಂದಾಗ ಅವರಲ್ಲಿ ಸ್ತೋತ್ರಗಳೇ ಬರುವುದಿಲ್ಲ, ಅವರಲ್ಲಿ ಬಾಯಿಗಳಲ್ಲಿ ಸ್ತೋತ್ರಗಳೇ ಬರುವುದಿಲ್ಲ. ಯಾಕೆ? ಅಭ್ಯಾಸ ಬೈದು 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 ಬೈದು. ಇಲ್ಲಿ ಬಂದಾಗ ಮಾತ್ರ ಸೈಲೆಂಟ್ ಆಗಿರ್ತಾರೆ. ಇಲ್ಲಿ ಬಂದಾಗಲೇ ಸ್ತೋತ್ರ ಮಾಡ್ಬೇಕು. ಮನೇಲಿ ಹೋಗಿ ಸೈಲೆಂಟ್ ಆಗಿರ್ಬೇಕು. ಮನೆಗೆ ಹೋಗಿ ಹೇಗ್ ಬೇಕಾಗೆ ಶ್ರೀರಾಮ ಇಲ್ಲಿ ಬಂದು ಆ ಶವ ಸಂಸ್ಕಾರ ಎದುರುಗಡೆ ಬಂದಾಗ ಎಂತ ವೈರಾಗ್ಯ. ಆ ಶವ ಸಂಸ್ಕಾರದಲ್ಲಿ ಹೋಗ್ತಿರ್ತೇವಲ್ಲ, ಏನಪ್ಪ ಜೀವನ, ಅಪ್ಪ ಎಲ್ಲ ನೀನೇ ಅಪ್ಪ. ಹೌದಮ್ಮ, ನಾನೇ ಎಲ್ಲ. ಮನೆಗೆ ಹೋದಾಗ ನೀನೇ ಎಲ್ಲ ರೀತಿಯಲ್ಲಿ ಆಗ್ತಾ ಇರ್ತೀಯ ಅಂದ್ರೆ, ಇಲ್ಲಿ ಬಂದಾಗ ನೀನೇ ಎಲ್ಲ, ಮನೆಗೆ ಹೋದಾಗ ನೀನೇ ಎಲ್ಲ ಆಗಿರ್ತೀಯ. ಇಲ್ಲಿ ಬಂದಾಗ ಸ್ತೋತ್ರ ಮಾಡಿದಾಗ ಆತ್ಮ ಬಂದಾಗ ಯೇಸು ಮಸಿಗೆ ಜಯ ಬಲ ಎಲ್ಲ ಹೇಳ್ತಿದ್ದಾರೆ. ಯಾರು ಬಾಯ್ತಾರೆ? ಯಾಕೆ? ನಿಮ್ಮ ನಾಲಿಗೆ ಸೈತಾನನ ಹತೋಟಿಯಲ್ಲಿ ಕೊಟ್ಟಿದ್ದೀರಾ ಅನೇಕರು. ನಿಮ್ಮ ನಾಲಿಗೆ ಸೈತಾನನ ಹಿಡಿತದಲ್ಲಿದೆ. ಅದು ಸ್ತೋತ್ರ ಮಾಡಕ್ಕೆ ಬಿಡುತ್ತಾ ಇಲ್ಲ. ಇವತ್ತು ಅದರಿಂದ ಬಿಡುಗಡೆ ಹೊಂದಲಿಕ್ಕಿದ್ದೀರಿ. ನಿಮ್ಮ ಬಾಯಲ್ಲಿ ಸ್ತೋತ್ರಗಳು ಬರುವಂತದಾಗಿದೆ. ನಿಮ್ಮ ಬಾಯಿಗಳಲ್ಲಿ ಸ್ತೋತ್ರ ಗೀತೆಗಳು ಬರುವಂತದಾಗಿದೆ. ನಿಮ್ಮ ಬಾಯಲ್ಲಿ ದೇವರಿಗೆ ವಂದನೆಗಳು ಬೀಳುವಂತದಾಗಿದೆ. ಹಲ್ಲೆಲೂಯಾ. ನಿಮ್ಮ ಬಾಯಲ್ಲಿ ನೆಗೆಟಿವ್ ಬರುವುದಿಲ್ಲ. ನಿಮ್ಮ ಬಾಯಲ್ಲಿ ಶಾಪಗಳು ಬರುವುದಿಲ್ಲ. ನಿಮ್ಮ ಬಾಯಲ್ಲಿ ಹೊಲಸು ಬರುವುದಿಲ್ಲ. ನಿಮ್ಮ ಬಾಯಲ್ಲಿ ಆಶೀರ್ವಾದ ಬರುವಂತದಾಗಿದೆ. ನಿಮ್ಮ ಬಾಯಲ್ಲಿ ಸ್ತೋತ್ರಗಳು ಬರುವಂತದಾಗಿದೆ. ನಿಮ್ಮ ಬಾಯಲ್ಲಿ ದೇವರು ಮಾಡಿರುವ ಉಪಕಾರಗಳನ್ನು ನೀವು ಹಾಡಿ ಹೊಗಳುವವರಾಗಿರ್ತೀರಿ. ಅದಕ್ಕೆ ಬೈಬಲ್ ಅಲ್ಲಿ ಅತಿ ಹೆಚ್ಚಾಗಿ ಬರೆದಿರುವ ಪುಸ್ತಕ ಯಾವುದು ಅಂತಂದ್ರೆ, ಅತಿ ಹೆಚ್ಚಾಗಿರುವ ಅಧ್ಯಾಯಗಳು ಯಾವುದು ಅಂತಂದ್ರೆ ಕೀರ್ತನೆಗಳು. 150 ಅಧ್ಯಾಯಗಳಿದ್ದಾವೆ. ಯಾಕೆ? ವಿಶ್ವಾಸಗಳು ಯಾವಾಗಲೂ ಹಾಡುಗಳನ್ನು ಹಾಡ್ತಾ ಇರ್ಬೇಕೆಂಬುದಾಗಿ, ಕೀರ್ತನೆಗಳು ಮಾಡ್ತಾ ಇರ್ಬೇಕೆಂಬುದಾಗಿ, ಈ ನಾಲಿಗೆ ಅದು ದೇವರಿಗಾಗಿ ಕೊಡಬೇಕೆಂಬುದಾಗಿ. 150 ಪುಸ್ತಕಗಳು ಅಧ್ಯಾಯಗಳು ಸುಮ್ಮನೆ ಬರ್ತಿಲ್ಲ. ಪ್ರತಿಯೊಂದರಲ್ಲಿ ಹಾಡುಗಳನ್ನು ಹಾಡುವಂಥದ್ದು, ಪ್ರತಿಯೊಂದು ಸ್ಥಿತಿಗಳಲ್ಲಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥದ್ದು, ಅದು ನಮ್ಮ ನಾಲಿಗೆ ದೇವರಿಗಾಗಿ ಕೊಡಬೇಕಾಗಿದೆ ಎಂಬುದು. ಹಲ್ಲೆಲೂಯಾ. ಈ ಸಣ್ಣ ಅಂಗವಾಗಿದೆ, ಆದರೆ ನಮ್ಮ ಇಡೀ ಭವಿಷ್ಯವನ್ನೇ ಅದು ಚೇಂಜ್ ಮಾಡುವಂತದ್ದಾಗಿದೆ.
ಹಡಗು ಅದು ಸಣ್ಣ ಏನಂತಂದ್ರೆ ಚುಕ್ಕಾಣಿ, ಅದರ ದಿಕ್ಕು ಬದಲಾವಣೆ ಆಯ್ತು ಅಂತಂದ್ರೆ, ಸ್ಲೈಟ್ ಚೇಂಜ್ ಆಯ್ತಂದ್ರೆ ಅದು ಎಲ್ಲೋ ಹೋಗಿ ಎಂಡ್ ಆಗ್ತದೆ. ಇವತ್ತು ಅನೇಕರು ಯೇಸು ಸ್ವಾಮಿಯಲ್ಲಿ ನಾವು ಬಂದಿದ್ದೇವೆ, ಯೇಸುವನ್ನು ನಂಬಿದ್ದೇವೆ, ಚರ್ಚಿಗೆ ಬರ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ, ಯಾಕೇನು ಆಗ್ತಾ ಇಲ್ಲ ಅನೇಕರ ಜೀವಿತದಲ್ಲಿ ಅಂದ್ರೆ ಆ ಸಣ್ಣ ನರಿಮರಿಗಳನ್ನು ಆ ಸಡ್ಡೆಯಾಗಿ ನೀವು ಮಾಡ್ತಾ ಇದ್ದೇವೆ. ನಿಮ್ಮ ಮಕ್ಕಳನ್ನು ನೀವು ಶಪಿಸ್ತಾ ಇರ್ಬೋದು, ನಿಮ್ಮ ಗಂಡನನ್ನು ಶಪಿಸ್ತಾ ಇರ್ಬೋದು, ನಿಮ್ಮ ಗಂಡ ಕೆಟ್ಟವನೇ ಆಗಿರ್ಬೋದು, ಬಟ್ ಸ್ಟಿಲ್ ಅವನಿಗೆ ಬ್ಲೆಸ್ ಮಾಡ್ರಿ. ನೀವು ಮಾಡುವ ಆ ಆಶೀರ್ವಾದಗಳು, ಆ ವರ್ಡ್ಸ್ ಅವನಲ್ಲಿ ಕಾರ್ಯ ಮಾಡ್ತದೆ. ಅವ್ರು ಕುಡುಕ, ಅವ್ರು ಸುಳ್ಳ, ಹಂಗೆ ಹಿಂಗೆ ನಿನ್ನ ಕಟ್ಕೊಂಡು ಯಾಕಾದ್ರೂ ಹಾಳಾದ ಇವೆಲ್ಲ ಮಾತುಗಳು ರಿಪೀಟ್ ನಿಮ್ಮಲ್ಲೇ ಬರ್ತವೆ. ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಸ್ರಾಯೇಲ್ ಜನರ ಮಾತನ್ನು ದೇವರು ಕೇಳಿಸಿಕೊಂಡನು. ಇಸ್ರಾಯೇಲ್ ಜನರ ದೇವರು ಮಾತನ್ನು ಕೇಳಿಸಿಕೊಂಡು ಹೇಳಿದ್ರೆ ಏನಂದ್ರೆ, ಇಸ್ರಾಯೇಲ್ ಜನರು ಹೇಳಿದ್ರು, ಯಾಕಾದ್ರೂ ನಾವು ಇಲ್ಲಿ ಬಂದಿದ್ದೇವೆ, ಮೋಶೆ ನಮಗೆ ಸಾಯಿಸುವುದಕ್ಕಾಗಿ ಇಲ್ಲಿ ಕರ್ಕೊಂಡು ಬಂದೀಯ, ನಾವು ಅಲ್ಲೇ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ಇಸ್ರಾಯೇಲರು ನಮ್ಮ ನಾಲಿಗೆಯಿಂದ ಮಾತನಾಡಿದಾಗ ಬೈಬಲ್ ಹೇಳುತ್ತದೆ, ದೇವರು ಕೇಳಿಸಿಕೊಂಡು ನೀವು ಏನ್ ಅನ್ಕೊಂಡಿರಿ ಅದರಂತೆ ನೀವು ಆಗಿರಿ ಎಂಬುದಾಗಿ. ಸತ್ತು ಹೋಗ್ಬೇಕೆಂಬುದಾಗಿ ನಿಮ್ಮ ಆಲೋಚನೆ ಬಂದಿದೆಯಾ, ಸತ್ತು ಹೋಗ್ರಿ ಎಂಬುದಾಗಿ. ಅರಬಿಯಲ್ಲಿ ಬಂದು ಸತ್ತು ಹೋದ್ರು ಅವರು, ಹಾಡಾಡ್ತಾ ಬಂದ್ರು, ಜಯಘೋಷ ಮಾಡ್ತಾ ಬಂದ್ರು, ಆದ್ರೆ ಮಧ್ಯದಲ್ಲಿ ಬಂದು ಸತ್ತು ಹೋದ್ರು. ಇವತ್ತು ಅನೇಕರು ಲೋಕವನ್ನು ಬಿಟ್ಟು ಬಿಟ್ಟಿದ್ದಾರೆ, ಪಾಪ ಬಿಟ್ಟು ಬಿಟ್ಟಿದ್ದಾರೆ, ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದಾರೆ. ನಾವು ಪೂಜೆ ಮಾಡ್ತಾ ಇಲ್ಲ, ನಾನು ಕುಡಿತಾ ಇಲ್ಲ, ನಾನು ತಿಂತಾ ಇಲ್ಲ, ಆದ್ರೆ ಬ್ಲೆಸ್ಸಿಂಗ್ ಇಲ್ಲ ಲೈಫ್ ಅಲ್ಲಿ, ಗ್ರೋತ್ ಇಲ್ಲ ಲೈಫ್ ಅಲ್ಲಿ. ಯಾಕೆ? ಈ ಸಣ್ಣ ನಾಲಿಗೆಯನ್ನು ಅವರು ಅಸಡ್ಡೆ ಮಾಡಿದ್ದಾರೆ. ಅದಕ್ಕಾಗಿ ಈ ವಾರದಲ್ಲಿ ನಾವು ಕನ್ಫೆಷನ್ ಮಾಡ್ತಾ ಇದ್ದೇವೆ. ಎಷ್ಟು ಜನರು ವಾಟ್ಸ್ಆಪ್ ನಲ್ಲಿ ನೋಡಿ ಆ ಕನ್ಫೆಷನ್ ಮನೆಯಲ್ಲಿ ಮಾಡ್ತಾ ಇದ್ದೇವೆ? ಎಷ್ಟು ಜನರ ಕನ್ಫೆಷನ್ ವರ್ಡ್ ಅನ್ನು ಮಾಡ್ತಾ ಇದ್ದಾರೆ? ಇವತ್ತಿನ ಕನ್ಫೆಷನ್ ಏನ್ ಗೊತ್ತಾ? ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ ಎಂಬುದಾಗಿ. ಎಷ್ಟು ಜನರು ಈ ವಾಕ್ಯವನ್ನು ಗೊತ್ತೀರಿ? ಕ್ರಿಸ್ತನಲ್ಲಿ ನಾನು ನೀತಿವಂತನಾಗಿದ್ದೇನೆ. ದೇವರು ಯಾವಾಗಲೂ ನಮ್ಮ ಸೈಡ್ ಇರುವಂತನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ವಿರೋಧಿಯಲ್ಲ, ನಮ್ಮ ಪರವಾಗಿದ್ದಾನೆ. ನಮ್ಮ ನೇಚರ್ ಆತನಿಗೆ ಗೊತ್ತು, ನಮ್ಮ ಸ್ವಭಾವ ಆತನಿಗೆ ಗೊತ್ತು, ಬಟ್ ಸ್ಟಿಲ್ ಆತ ನಮ್ಮ ಪರವಾಗಿಯೇ ಇರ್ತಾನೆ. ಹಲ್ಲೆಲೂಯಾ. ಆತನು ಯಾವಾಗಲೂ ನಮ್ಮ ಪರವಾಗಿಯೇ ಇರ್ತಾನೆ. ಆದರೆ ಈ ಸಣ್ಣ ನರಿಮರಿಗಳನ್ನು ನಾವು ಇದನ್ನು ಐಡೆಂಟಿಫೈ ಮಾಡಬೇಕಾಗಿದೆ. ನನ್ನ ನಾಲಿಗೆ ಹೇಗೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ, ನನ್ನ ನಾಲಿಗೆ ಹೇಗೆ ಅದನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಡಸ್ ಇಟ್ ಹರ್ಟಿಂಗ್ ಅದರ್ಸ್? ಅದು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಾ ಇದೆಯಾ? ಇವತ್ತಿನಿಂದ ನೀವು ನಿರ್ಧಾರ ಮಾಡಿ, ನನ್ನ ನಾಲಿಗೆ ನನ್ನ ದೇವರ ಮಹಿಮೆಗಾಗಿ ನಾನು ಒಪ್ಪಿಸ್ತೇನೆ ಎಂಬುದಾಗಿ. ಇವತ್ತಿನಿಂದ ನೀವು ನಿರ್ಧಾರ ಮಾಡಿ, ನನ್ನ ನಾಲಿಗೆ ದೇವರೇ ನಿನ್ನನ್ನು ಸ್ತುತಿಸುವುದು ಎಂಬುದಾಗಿ. ಪ್ರತಿಯೊಂದು ಸ್ಥಿತಿಯಲ್ಲಿ ನನ್ನ ನಾಲಿಗೆ ನಿನ್ನನ್ನು ಸ್ತುತಿಸುವುದು ಎಂಬುದಾಗಿ. ನನ್ನ ಮಕ್ಕಳು ಬದಲಾವಣೆ ಆಗ್ತಾ ಇಲ್ಲದೆ ಇರಬಹುದು, ನನ್ನ ಗಂಡ ಬದಲಾವಣೆ ಆಗ್ತಾ ಇಲ್ಲದೆ ಇರಬಹುದು, ಬಟ್ ನನ್ನ ನಾಲಿಗೆ ನಿನ್ನನ್ನು ಸ್ತುತಿಸುವುದು ಎಂಬುದಾಗಿ. ಯೋಬನು ಎಲ್ಲವನ್ನು ಕಳೆದುಕೊಂಡನು, ಯೋಬನು ಎಲ್ಲವನ್ನು ಕಳೆದುಕೊಂಡನು, ಮಕ್ಕಳನ್ನು ಕಳೆದುಕೊಂಡನು, ಆಸ್ತಿಯನ್ನು ಕಳೆದುಕೊಂಡನು, ಎಲ್ಲ ಕಳೆದುಕೊಂಡನು, ತನ್ನ ಆರೋಗ್ಯವನ್ನು ಕೂಡ ಕಳೆದುಕೊಂಡನು. ಆದರೆ ಬೈಬಲ್ ಅಲ್ಲಿ ಹೇಳುತ್ತದೆ, ಅವನು ನನ್ನ ನಾಲಿಗೆ ಮಾತ್ರ ಚೆನ್ನಾಗಿಡು, ಅದು ನಿನ್ನನ್ನು ಸ್ತುತಿಸುವುದಕ್ಕಾಗಿ ಎಂಬುದಾಗಿ. ಅದಕ್ಕಾಗಿ ಅವನು ಗಂಡ ಬಂದು ಹೆಂಡತಿ ಬಂದು ಹೇಳ್ತಾ ಇದ್ದಾರೆ, ನೀನು ದೇವರನ್ನು ಶಪಿಸಿ ಸತ್ತು ಹೋಗು ಎಂಬುದಾಗಿ. ಆದ್ರೆ ಯೋಬನು ಆತನು ಹೇಳಿದನು ಏನಂದ್ರೆ, ಮೂರ್ಖನು ನೀನು, ಇದು ನನ್ನ ನಾಲಿಗೆ ದೇವರಿಗಾಗಿ ಇರ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇದು ನನ್ನ ನಾಲಿಗೆ ದೇವರ ಮಹಿಮೆಗಾಗಿ ಇರ್ತದೆ ಎಂಬುದಾಗಿ. ಈ ನನ್ನ ನಾಲಿಗೆ ಆಶೀರ್ವಾದ ಮಾಡುವುದಕ್ಕಾಗಿ ಇದೆ, ಆದ್ರೆ ಶಪಿಸುವುದಕ್ಕಾಗಿ ಅಲ್ಲ ಎಂಬುದಾಗಿ. ಯಾರೋ ನಿಮ್ಮ ಮೇಲೆ ತಪ್ಪು ಹೊರಿಸಬಹುದು, ಯಾರೋ ನಿಮ್ಮ ಮೇಲೆ ಇಲ್ಲ ಸ್ಥಳದ ಆಪಾದನೆಗಳನ್ನು ಹಾಕ್ಬೋದು, ಬೈಬೇಡ್ರಿ, ಆಶೀರ್ವಾದ ಮಾಡ್ರಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಆಶೀರ್ವಾದ ಮಾಡದೆ ಎಂಬುದಾಗಿ. ಇದು ನಮ್ಮ ಶಕ್ತಿಯಿಂದ ಆಗುವುದಿಲ್ಲ, ಇದು ನಮ್ಮ ಬಲದಿಂದ ಆಗುವುದಿಲ್ಲ, ಆದರೆ ಪವಿತ್ರಾತ್ಮನ ಸಹಾಯದಿಂದ ಸಾಧ್ಯ, ಪವಿತ್ರಾತ್ಮನ ಬಲದಿಂದ ಸಾಧ್ಯ. ನಾವು ದೇವರ ಎದುರಿಗೆ ಬರುವಾಗ, ದೇವರ ಎದುರಿಗೆ ಯಥಾರ್ಥವಾಗಿ ನಾವು ಬರುವಾಗ, ದೇವರೇ ನನ್ನಿಂದ ಸಾಧ್ಯ ಇಲ್ಲ, ನನ್ನ ಬಾಯಿಂದ ಅನೇಕ ತಪ್ಪುಗಳನ್ನು ನಾನು ಆಡಿದ್ದೇನೆ, ಅನೇಕ ಪಾಪದ ಮಾತುಗಳನ್ನು ನಾನು ಆಡಿದ್ದೇನೆ, ಅನೇಕ ಶಾಪದ ಮಾತುಗಳನ್ನು ಆಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ. ಇದೇ ಅನೇಕರ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಗೆ ಅಡೆತಡೆ ಆಗಿದೆ. ನಿಮ್ಮ ನಾಲ್ಗೆಯೇ ಅದು ಅಡೆತಡೆ ಆಗಿರುವಂತದ್ದಾಗಿದೆ. ನಿಮ್ಮ ನಾಲ್ಗೆಯೇ ನಿಮ್ಮ ಮಕ್ಕಳನ್ನು ಬೆಳೆದೇ ಇರುವ ಹಾಗೆ ಅದು ಅಡೆತಡೆ ಆಗಿರುವಂತದ್ದಾಗಿದೆ. ನಿಮ್ಮ ನಾಲ್ಗೆಯೇ ನಿಮ್ಮ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಇಂದ ಏನು ಹೊರಗಡೆ ಬರುವುದಕ್ಕಾಗಿ ಅದು ಅಡೆತಡೆ ಆಗಿರುವಂತದ್ದಾಗಿದೆ. ನಿಮ್ಮ ನಾಲ್ಗೆಯೇ ನಿಮ್ಮ ಕುಟುಂಬವನ್ನು ರಕ್ಷಣೆಗೆ ಬರದೇ ಇರುವ ಹಾಗೆ ಅದು ಅಡೆತಡೆ ಆಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಆದರೆ ಈ ವರ್ಷದಲ್ಲಿ ನನ್ನ ನಾಲಿಗೆ ಅದು ಬ್ಲೆಸ್ಸಿಂಗ್ ಆಗಿರುವುದು. ಹಲ್ಲೆಲೂಯಾ. ಈ ವರ್ಷದಲ್ಲಿ ನನ್ನ ನಾಲಿಗೆ ಅದು ಆಶೀರ್ವಾದಕರವಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲರೂ ಎದ್ದುಕೊಳ್ಳೋಣ. ಮುಂದಿನ ವಾರದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಕ್ಕಂಥರಾಗಿರೋಣ.